यशोधानन्दन व्रज जन यशोधानन्दन व्रज जन रञ्जन यशोधानन्द व्रज जन रञ्जन यमुनतीरावनचारि यमुनतीरावनचारि यमुनतीरा हरे कृष्णा 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 हरे 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 राम 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 हरे 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 कृष्णा 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 हरे 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 राम हरे कृष्णा 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 हरे 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 राम 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 हरे 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 कृष्णा हरे राम हरे कृष्णा 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 हरे 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 राम 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 हरे 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 कृष्णा हरे कृष्णा 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 हरे 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 राम 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 हरे 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 कृष्णा हरे राम हरे कृष्णा 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 हरे 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 राम 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 हरे 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 कृष्णा 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 हरे 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 राम हरे हरे जय जगन्नाथ जय बलदेवा जय सुभद्रामाय जय सुदर्शना जय जगन्नाथ जय सुभद्रामाय जय सुदर्शना जय प्रभुपदा जय प्रभुपदा जय प्रभुपदा श्रील प्रभुपदा जय प्रभुपदा जय प्रभुपदा जय प्रभुपदा श्रील प्रभुपदा ओम नमो भगवते वासुदेवाय नमो भगवते ओम नमो भगवते वासुदेवाय ओम नमो भगवते वासुदेवाय ओम अज्ञाततिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण ಎಲ್ಲರಿಗೂ ಸ್ವಾಗತ ಕನ್ನಡ ಬರುತ್ತೆ ಅಲ್ವಾ ಇದು ಕನ್ನಡದ್ದು ಕಾರ್ಯಕ್ರಮ ಇದೆ ಒಂದು ಸ್ವಲ್ಪ ದಿನ ನಿಲ್ಲಿಸಿದ್ರು ಅಂತ ಕೇಳ್ಪಟ್ಟೆ ನಾನು ಕಾರ್ತಿಕ್ ಮಾಸದಲ್ಲಿ ಎಲ್ಲ ಭಕ್ತರು ಬ್ಯುಸಿ ಇದ್ರು 2 ಸ್ಕಂದ ಆಗಿತ್ತು ಭಾಗವತಮಿಂದು 3ನೇದ್ರಿಂದ ಇವತ್ತು ಪ್ರಾರಂಭ ಆಗ್ತಾ ಇದೆ ಒಂದು ಸ್ವಲ್ಪ ಕೆಲವೊಬ್ರು ಹೊಸಬ್ರು ಇರ್ಬೋದು ಹಾಗಾಗಿ ಸ್ವಲ್ಪ ಭಾಗವತಂದು ಪೀಠಿಕೆ ನೋಡ್ಬಿಡೋಣ ಭಾಗವತಂ ಹೇಗೆ ಶುರುವಾಯಿತು ಅಂತ ಕೆಲವೊಬ್ಬರಿಗೆ ಗೊತ್ತಿರಬಹುದು ಹೇಗೆ ಶುರುವಾಯಿತು ಭಾಗವತಂ
ಪರೀಕ್ಷಿತ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಯಾರ ವಂಶದವನವನು? ಅವನು ಪಾಂಡವರ ಕೊನೆಯ ಕುಡಿ ಆಗಿರ್ತಾನೆ. ಅವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಹಾಗೆ ಮಾಡ್ತಾ ಇರಬೇಕಾದ್ರೆ ಒಮ್ಮೆ ಅವನು ಕಾಡಿಗೆ ಹೋಗಿರ್ತಾನೆ. ಆ ಕಾಡಿನಲ್ಲಿ ಆಯಾಸ ಆಗ್ಬಿಡುತ್ತೆ ಅವನಿಗೆ, ನೀರು ಬೇಕು, ನೀರಿನ ದಾಹ ಆಗುತ್ತೆ. ನೀರಿನ ದಾಹ ಆದಾಗ ಏನ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಹುಡುಕ್ತಾ ಇರ್ಬೇಕಾದ್ರೆ ಅವನಿಗೊಬ್ಬ ಋಷಿಯ ಆಶ್ರಮ ಸಿಗುತ್ತೆ. ಆ ಋಷಿಯ ಆಶ್ರಮದಲ್ಲಿ ಹೋಗಿ, ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡು ಅಂತ ಹೇಳ್ತಾನೆ. ಆದ್ರೆ ಋಷಿ ತಪಸ್ ಮಾಡ್ತಾ ಇರ್ತಾನೆ, ಹೇಳೋದಿಲ್ಲ. ಇವನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ನಾನು ರಾಜ, ನನಗೆ ನೀರು ಕೊಡೋದಕ್ಕೆ ಇವ್ರು ಹೇಳ್ತಾ ಇದ್ದಲ್ಲ ಅಂತ ಹೇಳಿ ಸಿಟ್ಟಿನಿಂದ ವಾಪಸ್ ಹೊರಡ್ಬೇಕಾದ್ರೆ ಅಲ್ಲಿ ಒಂದು ಸತ್ತಿರುವಂತಹ ಹಾವು ಸಿಗುತ್ತೆ. ಆ ಹಾವನ್ನ ತೆಗೆದು ಆ ಋಷಿಯ ಮೇಲೆ ಹಾಕಿ ಹೋಗ್ಬಿಡ್ತಾನೆ. ಪರೀಕ್ಷಿತ ತುಂಬಾ ಒಳ್ಳೆ ರಾಜ ಆಗಿತ್ತು. ಎಷ್ಟು ಒಳ್ಳೆ ರಾಜ ಅಂತ ಹೇಳಿದ್ರೆ ಅವನಿಗೆ ಸ್ವತಃ ಕೃಷ್ಣನೇ ಕಾಪಾಡಿದ್ದ. ತಾಯಿಯ ಗರ್ಭದಲ್ಲಿದ್ದಾಗ, ಉತ್ತರೆಯ ಗರ್ಭದಲ್ಲಿ ಕೃಷ್ಣ ಅವನ್ನ ಕಾಪಾಡಿದ್ದ, ಅಶ್ವತ್ಥಾಮ ಬಾಣ ಬಿಟ್ಟಾಗ. ಆದ್ರೆ ಅವನಿಗೆ ಸಿಟ್ಟು ಬಂತು, ಕೋಪ ಬಂತು. ಯಾಕೆ ಅಂದ್ರೆ ಭಾಗವತಂ ಬರಬೇಕಿತ್ತು, ನೀವು ಇವತ್ತು ಭಾಗವತಂ ಬಗ್ಗೆ ಮಾತಾಡ್ಬೇಕಿತ್ತಲ್ವಾ, ನಿರಂತರವಾಗಿ ಭಾಗವತಂ ಇರಬೇಕು ಅನ್ನೋ ಲೆಕ್ಕದಲ್ಲಿ ಅವನಿಗೆ ಸಿಟ್ಟು ಬಂತು. ಹಾವನ್ನ ಹಾಕಿ ಹೋದ. ಆ ಋಷಿ ಸುಮ್ಮನಿದ್ದ. ಆದ್ರೆ ಅವನ ಮಗ ಬರ್ತಾನೆ. ಅವನ ಮಗನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಅಪ್ಪನ ಮೇಲೆ ಯಾರು ಹಾವು ಹಾಕಿದಾರೋ ಅವರು ಇನ್ನೊಂದು ವಾರದಲ್ಲಿ ಹಾವು ಕಚ್ಚು ಸತ್ತು ಹೋಗ್ಲಿ, ಒಂದೇ ವಾರ ಸಮಯ ಇರೋದು, ಹಾವು ಕಚ್ಚು ಸಾಯಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಆಮೇಲೆ ಆ ಋಷಿ ಹಾಗೆ ಅವ್ರ ಮಗನದೆಲ್ಲ ಮಾತುಕತೆ ಆಗುತ್ತೆ, ಯಾಕೆ ಹೀಗೆ ಮಾಡಿದೆ ನೀನು ಅಂತ ಎಲ್ಲ. ಪರೀಕ್ಷಿತನಿಗೂ ಕೂಡ ಬೇಕಿದ್ರೆ ಆ ಶಾಪವನ್ನ ತಪ್ಪಿಸ್ಕೊಳ್ಳುವಂತಹ ಸಾಧ್ಯತೆ ಇತ್ತು. ಆದ್ರೆ ಅವನೇನ್ ಅನ್ಕೋತಾನೆ, ನನಗೆ ಇದು ಆಗ್ಬೇಕು ಅಂತ ಆಗಿದ್ರೆ ಅದು ಹಾಗೆ ಆಗ್ಲಿ ಅಂತ ಹೇಳಿ ಆ ಕ್ಷಣ ಅವನು ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಕೂತ್ಕೋತಾನೆ. ಎಲ್ಲ ಋಷಿ ಮುನಿಗಳು ಎಲ್ಲರೂ, ಸುತ್ತಮುತ್ತಲಿನ ಎಲ್ಲ ಸಾಧು ಸಂತರು ಬಂದು ನೆರೀತಾರೆ ಅಲ್ಲಿ. ರಾಜ ಹೇಳ್ತಾನೆ, ನನಗೆ 7 ದಿನ ಸಮಯ ಇದೆಯಪ್ಪ, ನಾನೇನ್ ಮಾಡ್ಬೇಕು ಅಂತ ಹೇಳ್ಕೊಂಡು ನೀವು ವಿವರಿಸಬೇಕು. ಎಲ್ಲರೂ ಯಾರು ಒಬ್ರು ಬೇಕಲ್ಲ ಇವರಿಗೆ ವಿವರಿಸೋದಕ್ಕೆ, ಯಾರು ಮಾರ್ಗದರ್ಶನ ಕೊಡೋರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೇದವ್ಯಾಸರ ಮಗ ಬರ್ತಾನೆ ಅಲ್ಲಿ. ಶುಕದೇವ ಗೋಸ್ವಾಮಿ, ಶುಕ ಅಂತ ಅವರ ಹೆಸರಾಗಿತ್ತು, ವ್ಯಾಸರ ಮಗ. ಎಲ್ಲರೂ ಓಕೆ ಇವರು ಕೊಡಬಹುದು ಅಂತ ಒಪ್ಕೊಳ್ತಾರೆ. ಈ ಶುಕದೇವ ಗೋಸ್ವಾಮಿಗಳು ಹಾಗೂ ಪರೀಕ್ಷಿತನ ಸಂಭಾಷಣೆ ಏನಿದೆ, ಪರೀಕ್ಷಿತ ಒಂದ್ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾನೆ. 7 ದಿನದಲ್ಲಿ ನಾನು ಏನೇನು ಮಾಡಬಹುದು, ಸಾಯ್ತಾ ಇರುವಂತಹ ವ್ಯಕ್ತಿಯ ಕರ್ತವ್ಯಗಳೇನು, ಒಬ್ಬ ಮನುಷ್ಯನ, ಸಾಧಾರಣ ಮನುಷ್ಯನ ಕರ್ತವ್ಯಗಳೇನು, ಏನೇನು ಮಾಡ್ಬೇಕಪ್ಪ, ಈ ತರಹದ ಪ್ರಶ್ನೆಗಳಿಗೆ ಇಡೀ ಭಾಗವತಂ ಉಪನ್ಯಾಸ ಅಲ್ಲಿ ನಡೆಯುತ್ತೆ 7 ದಿನಗಳ ಕಾಲ. ಅಲ್ಲಿ ಸೂತ ಗೋಸ್ವಾಮಿಗಳು ಅಂತ ಒಬ್ರು ಕೂಡ ಇರ್ತಾರೆ. ಅವರು ಆಮೇಲೆ ಬಂದು ನೈಮಿಷಾರಣ್ಯದಲ್ಲಿ ಅದ್ರದ್ದು ಇನ್ನೊಂದ್ಸತಿ ರಿವಿಷನ್ ಆಗುತ್ತೆ. ಅಲ್ಲಿ ಶೌನಕಾದಿ ಋಷಿಗಳು ಅಂತಲ್ಲ, ಬೇರೆ ಬೇರೆ ಋಷಿಗಳಿಗೆ ಮತ್ತೆ ಇವರು ಈ ತರ ಆಯ್ತಪ್ಪ, ನಾನು ಕೇಳಿಸ್ಕೊಂಡು ಬಂದೆ ಅಂತ ಅವರು ಅದನ್ನ ಹೇಳ್ತಾರೆ. ಸೊ ಹೀಗೆ ಭಾಗವತಂ ಶುರುವಾಗುತ್ತೆ. ಇದರಲ್ಲಿ 2 ಸ್ಕಂದಗಳು ಮುಗಿದಿದೆ. ಮೊದಲನೇ ಸ್ಕಂದದಲ್ಲಿ ಎಲ್ಲ ಭಾಗವತಂದು ಪೀಠಿಕೆ ಇತ್ತು, ಏನೇನಾಯ್ತು, ಹೇಗಾಯ್ತು, ಸ್ವಲ್ಪ ಮಹಾಭಾರತದ್ದು ಬ್ಯಾಕ್ಗ್ರೌಂಡ್ ಅವೆಲ್ಲ ಬಂದು ಪರೀಕ್ಷಿತನಿಗೆ ಹಾವು ಹಾಕಿದ್ರಿಂದ ಅಲ್ಲಿ ತನಕ ಬಂದು ಮುಟ್ಟುತ್ತೆ. 2ನೇದರಲ್ಲಿ ಶುಕದೇವ ಗೋಸ್ವಾಮಿಗಳು ಪೂರಾ ಬ್ರಹ್ಮಾಂಡದ ವರ್ಣನೆಯನ್ನು ಕೊಡ್ತಾರೆ. ಹೇಗೇಗಾಯ್ತು, ಏನೇನ್ ನಡೀತಾ ಇದೆ, ಬೇರೆ ಬೇರೆ ವಿಸ್ತರಣೆಗಳು ಹೇಗಾಗ್ತವೆ, ಅದನ್ನೆಲ್ಲ ವಿವರಿಸ್ತಾರೆ. ಹೀಗೆ ವಿವರಿಸಿ ಮುಗಿಸ್ತಾ ಇರ್ಬೇಕಾದ್ರೆ 2ನೆಯ ಸ್ಕಂದದ ಕೊನೆಯಲ್ಲಿ ಶೌನಕ ಋಷಿಗಳು ಒಂದು ಪ್ರಶ್ನೆ ಕೇಳ್ತಾರೆ. ಅದು ಸೂತ ಗೋಸ್ವಾಮಿಗಳಿಗೆ ಕೇಳ್ತಾರೆ. ಅವರು ವಿದುರನ ಬಗ್ಗೆ ಹೇಳಪ್ಪ. ಅಲ್ಲಿ ಆಕ್ಚುಲಿ ಅವರು ಇಡೀ ಬ್ರಹ್ಮಾಂಡದ ವಿವರಣೆ ಕೊಡ್ತಾ ಇದ್ರು. ಮಧ್ಯದಲ್ಲಿ ಒಂದು ಬೇರೆ ಕ್ವಶನ್ ಬಂದ್ಬಿಡುತ್ತೆ, ವಿದುರನ ಬಗ್ಗೆ ಹೇಳು ನೀವು ಅಂತ. ಅವರು ಕಲ್ಪಗಳನ್ನ ಹೇಳ್ತಾ ಇದ್ದವರು ಅದನ್ನ ನಿಲ್ಲಿಸಿ ವಿದುರನ ವಿವರಣೆಯನ್ನ ಶುರು ಮಾಡ್ಕೊಳ್ತಾರೆ. ಅದು ಈ 3ನೆಯ ಸ್ಕಂದದಲ್ಲಿ ಬರುತ್ತೆ. ಅದು
ಪವರ್ ಆಫ್ ಆಯ್ತು ಅನ್ಸುತ್ತೆ. ಇಟ್ಸ್ ಓಕೆ. ಇದು ರಿಮೋಟ್ ಇಲ್ಲ, ಹಿಂದ್ಗಡೆಯಿಂದ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಆಗೋದು. ಯಾರು ಒಂದ್ ಸ್ವಲ್ಪ ನೋಡ್ತೀರಾ? ಹಿಂದ್ಗಡೆ ಒಂದು ಬಟನ್ ಇದೆ. ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಒಮ್ಮೆ ಟ್ರೈ ಮಾಡಿ. ಒಂದ್ ಸ್ವಲ್ಪ ಫೋಟೋಸ್ ಇದೆ, ತೋರಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬಂತ್. ಹಾ, ಸೊ ಈ 3ನೇ ಅಧ್ಯಾಯದಲ್ಲಿ ಈ ಏನು ಪ್ರಥಮ ಪುಟವನ್ನ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಈ ತರ, ಇದು ಯಾರಪ್ಪ ಅಂತ ಹೇಳಿದ್ರೆ ದೇವಹೂತಿ ಹಾಗೂ ಕಪಿಲ ಅವರದ್ದು. ಇಡೀ 3ನೇ ಸ್ಕಂದದಲ್ಲಿ ಯಾವ್ಯಾವುದು ಬರ್ತಾ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋದು. ದೇವಹೂತಿ ಹಾಗೂ ಕಪಿಲರ ವರ್ಣನೆ ಬರುತ್ತೆ. ಹಾಗೆ ಇದರಲ್ಲಿ ಇನ್ನೂ ಒಂದಿಷ್ಟು ದೇವರ ಅವತಾರಗಳದ್ದು ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ. ಬ್ರಹ್ಮ ಹೇಗೆ ಬಂದ ಅದನ್ನ, ಇದು ವಿದುರ ಹಾಗೂ ಮೈತ್ರೇಯರ ವಿವರಣೆ ಬರೋದು ಈ ನಾವು ಇವತ್ತು ಡಿಸ್ಕಸ್ ಮಾಡೋದು. ಹಾಗೆ ನೆಕ್ಸ್ಟ್ ಒಂದು 2-3 ವಾರಗಳಲ್ಲಿ ಬರುವಂತದ್ದು ಇದು ಬರುತ್ತೆ. ಬ್ರಹ್ಮ ಹೇಗೆ ಹುಟ್ಟಿ ಬಂದ ಅದು ಈ 3ನೆಯ ಸ್ಕಂದದಲ್ಲೇ ಬರುತ್ತೆ. ಆಮೇಲೆ ಬ್ರಹ್ಮ ಆದ್ರ ಮೇಲೆ 4 ಕುಮಾರರು ಬಂದಿರ್ತಾರೆ, ಚತುಷ್ಕುಮಾರರು ಅಂತ, ಬ್ರಹ್ಮನ ಮಕ್ಕಳು. ಆ ಚತುಷ್ಕುಮಾರರಿಗೆ ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನ ನೋಡ್ಬೇಕಾಗಿರುತ್ತೆ. ಆ ವಿಷ್ಣು ನೋಡಕ್ ಹೋದಾಗ ದ್ವಾರಪಾಲಕರು ತಡೆದು ಬಿಡ್ತಾರೆ, ಜಯ ವಿಜಯರು. ನೀವು ಬರೋ ಹಾಗಿಲ್ಲ, ಚಿಕ್ಕ ಮಕ್ಕಳು ನೀವು, ಯಾಕೆ ಬರ್ತಾ ಇದ್ದೀರಿ? ಅದರ ಸಂವಾದಗಳು ಕೂಡ ಇಲ್ಲೇ ಬರುತ್ತೆ. ಹಾಗೆ ಜಯ ವಿಜಯರಿಗೆ ಶಾಪ ಸಿಗುತ್ತೆ. ಶಾಪ ಸಿಕ್ಕು ಅವರು ರಾಕ್ಷಸರಾಗಿ ಭೂಮಿಗೆ ಬರುವಂತದ್ದು, ಅವು ಕೂಡ ಇದರಲ್ಲಿ. ಇದ್ರ ಜೊತೆಗೆ ಮೊದಲನೆಯದು ವರಾಹ ರೂಪ ತಾಳಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡೋದು ಈ ಅಧ್ಯಾಯದಲ್ಲೇ, ಈ ಸ್ಕಂದದಲ್ಲಿ ಬರುತ್ತೆ. ಹೀಗೆ ಬೇರೆ ಬೇರೆಯ ಏನು ವಿಚಾರಧಾರೆಗಳು ಈ ಅಧ್ಯಾಯದಲ್ಲಿ, ಈ ಸ್ಕಂದದಲ್ಲಿ ಬರ್ತಾ ಇದೆ. 3ನೇ ಸ್ಕಂದದಲ್ಲಿ ಎಲ್ಲ ವಿವರಣೆಗಳನ್ನ ವಿಸ್ತಾರವಾಗಿ ಕೊಡ್ತಾರೆ. ಈಗ ನಾವು ವಿದುರನ ಕಥೆಗೆ ಬರೋಣ. ಮೊದಲನೆಯ ಸ್ಕಂದ, ಈ 3ನೇ ಸ್ಕಂದದ ಮೊದಲನೆಯ ಅಧ್ಯಾಯ ವಿದುರನ ಬಗ್ಗೆ ಇದೆ. ವಿದುರ ಯಾರಾಗಿತ್ತಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮಹಾಭಾರತಕ್ಕೆ ಹೋಗ್ಬೇಕಾಗುತ್ತೆ. ಮಹಾಭಾರತದ ಎಪಿಸೋಡು. ವಿದುರ ಯಾರಾಗಿತ್ತು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ದಾಸಿಪುತ್ರ. ಏನಂದ್ರಿ? ದಾಸಿಪುತ್ರ. ಹಾ, ದಾಸಿಪುತ್ರ ಆಗಿತ್ತು. ಹೇಗಪ್ಪ ಅಂತ ಹೇಳಿದ್ರೆ ಇವರೆಲ್ಲ ಅಣ್ಣ ತಮ್ಮಂದ್ರೆ. ಯಾರ್ಯಾರು? ಪಾಂಡು, ಧೃತರಾಷ್ಟ್ರ, ವಿದುರ, ಇವರೆಲ್ಲ ಅಣ್ಣ ತಮ್ಮಂದ್ರೆ. ಅವರಿಗೆ ಚಿತ್ರಾಂಗದ ಅಂತ ಒಬ್ಬ ಕೂಡ ಇರ್ತಾನೆ. ಯಾರಿಗೆ? ಇವರ ಮೇಲ್ಗಡೆ ಇದ್ದವನಿಗೆ. ಚಿತ್ರಾಂಗದ, ಭೀಷ್ಮ, ವ್ಯಾಸದೇವರು, ವಿಚಿತ್ರ ವೀರ್ಯ ಅಂತ 4 ಜನ ಇರ್ತಾರೆ. ಇವರ ತಂದೆ ತಾಯಿ ಶಾಂತನು, ಸತ್ಯವತಿ ಅಂತ. ಈ ಶಾಂತನು ಸತ್ಯವತಿಗೆ ಈ 4 ಜನ ಬರ್ತಾರೆ. ಚಿತ್ರಾಂಗದ ಅವನು ತೀರ್ಕೊಂಡಿರ್ತಾನೆ, ಮೊದಲು ಯುದ್ಧದಲ್ಲಿ ತೀರ್ಕೊಂಡಿರ್ತಾನೆ. ವಿಚಿತ್ರ ವೀರ್ಯ ಇರ್ತಾನೆ, ಅವನಿಗೆ ಮಕ್ಕಳಾಗಿರೋದಿಲ್ಲ, ಅವನು ಕೂಡ ಮಕ್ಕಳಾಗದೆ ತೀರ್ಕೊಳ್ತಾನೆ. ಭೀಷ್ಮ ತಾನು ಮದುವೆ ಆಗೋದಿಲ್ಲ ಅಂತ ಶಪಥ ಮಾಡಿರ್ತಾನೆ. ಇನ್ನು ಉಳಿದವರು ಯಾರಪ್ಪ ಅಂತ ಹೇಳಿದ್ರೆ ವ್ಯಾಸದೇವರು. ವ್ಯಾಸದೇವರು ಋಷಿ ಮುನಿಗಳು, ಸನ್ಯಾಸಿಗಳು. ಅವ್ರನ್ನ ಹೇಗೆ, ಅವರು ಕಾಡಲ್ಲಿರ್ತಾರೆ, ಜಟಾಧಾರಿಯಾಗಿರ್ತಾರೆ. ಆದ್ರೆ ಸತ್ಯವತಿ ಕರೆಸ್ತಾಳೆ. 2 ಜನ ಪತ್ನಿಯರಿದ್ರಪ್ಪ ವಿಚಿತ್ರ ವೀರ್ಯನಿಗೆ, ಅಂಬಿಕಾ, ಅಂಬಾಲಿಕಾ ಅಂತ 2 ಜನ. ಮಕ್ಕಳಾಗಿಲ್ಲ. ಹಾಗಾಗಿ ಆಗಿನ ಕಾಲದಲ್ಲಿ ಇತ್ತು ಅದು, ಮಕ್ಕಳು ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೊಬ್ರು ಅಣ್ಣನೋ ತಮ್ಮನೋ ಯಾರೋ ಒಬ್ರು ಬಂದು ಕೇವಲ ಮಕ್ಕಳು ಮಾಡುವಂತಹ ಒಂದು ಕೆಲಸವನ್ನ, ಗರ್ಭಧಾನ ಸಂಸ್ಕಾರವನ್ನ ಮಾಡಬಹುದಿತ್ತು. ಅದು ಕಲಿಯುಗದಲ್ಲಿ ತೆಗೆದುಬಿಟ್ರು. ಆಗ ಸರಿ, ಇವರಿಬ್ಬರಿಗೆ ಹೇಳ್ತಾರೆ, ನೀವು ವ್ಯಾಸದೇವರ ಜೊತೆಗೆ ಕೂಡಿ ಸಂತಾನವನ್ನ ಮುಂದುವರಿಸಿ ಅಂತ ಸತ್ಯವತಿ ಹೇಳ್ತಾಳೆ. ಸರಿ ಅಂತ ಹೇಳ್ಕೊಂಡು ಅಂಬಿಕಾ, ಅಂಬಾಲಿಕಾ ಅವರು ವ್ಯಾಸದೇವರನ್ನ ಸೇರೋದಕ್ಕೆ ಒಂದೊಂದಾಗಿ ಬರ್ತಾರೆ. ಒಬ್ಬರಿಗೆ ತುಂಬಾ ಹೆದರಿಕೆಯಾಗಿ ಕಣ್ಮುಚ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ವ್ಯಾಸದೇವರು ಕಾಡಿನಲ್ಲಿ ಇದ್ದವರು, ತಪಸ್ ಮಾಡ್ಕೊಂಡಿದ್ದವ್ರು. ಕಾಡಿನಲ್ಲಿ ತಪಸ್ ಮಾಡ್ಕೊಂಡಿದ್ದವರು ಒಳ್ಳೆ ರಾಜನ ತರ ಬರೋದಕ್ಕೆ ಸಾಧ್ಯ ಇಲ್ಲ. ಅವರು ಆಸ್ ಇಟ್ ಈಸ್ ಬಂದ್ಬಿಟ್ಟಿರ್ತಾರೆ. ಮೈಯೆಲ್ಲ ಕಪ್ಪು ಬಣ್ಣ ಆಗಿರುತ್ತೆ, ಒಂದ್ ಸ್ವಲ್ಪ ಜಟಾಧಾರಿ ಆಗಿರ್ತಾರೆ, ಕೂದಲೆಲ್ಲ ಉದ್ದುದ್ದ ಆಗಿರುತ್ತೆ. ಅಷ್ಟು ಸ್ಫುರದ್ರೂಪಿಯಾಗಿ ಕಾಣಿಸ್ತಾ ಇರೋದಿಲ್ಲ ಅವರು.
ಅವ್ರನ್ನ ನೋಡ್ಕೊಂಡು ಒಬ್ಬಳು ತುಂಬಾ ಹೆದರ್ಕೊಂಡ್ ಬಿಡ್ತಾಳೆ, ಕಣ್ಣು ಮುಚ್ಕೊಂಡ್ ಬಿಡ್ತಾಳೆ. ಧೃತರಾಷ್ಟ್ರ ಹುಟ್ಟುತ್ತಾನೆ ಅವರಿಗೆ. ಕುರುಡನಾಗಿ ಇರುವಂತಹ ಮಗು ಹುಟ್ಟುತ್ತೆ. ಇನ್ನೊಂದು ರಾಣಿ, ಅವಳು ಹೆದರ್ಕೊಂಡು ಹಳದಿ ಬಣ್ಣದಲ್ಲಿ ತಿರ್ಕೊಂಡ್ಬಿಡ್ತಾಳೆ. ಪೇಲ್ ಕಲರ್ ಅಂತ ಹೇಳ್ತಾಳೆ. ಹೆದರು ಬಿಟ್ರೆ ಮೈ ಎಲ್ಲ ಬಿಳಿಚಾಗೋ ತರ ಆಗುತ್ತೆ ಸ್ವಲ್ಪ. ಅವಳು ಬಿಳಿಚ್ಕೊಂಡ್ ಬಿಡ್ತಾಳೆ. ಆಗ ಪಾಂಡು ಹುಟ್ಟುತ್ತಾನೆ. ಪಾಂಡು ಕೂಡ ಬಿಳಿಚು ಚರ್ಮದ ಮಗುವಾಗಿ ಹುಟ್ಟುತ್ತಾನೆ ಪಾಂಡು. ಆಗ ಸತ್ಯವತಿ ಹೇಳ್ತಾಳೆ, ಏನ್ ಇಬ್ರು ಮಕ್ಕಳು ಅಷ್ಟು ಒಳ್ಳೆಯವ್ರು ಹುಟ್ಲಿಲ್ಲಲ್ಲ, ಇನ್ನೊಮ್ಮೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ, ಆಗ ರಾಣಿಯರಿಗೆ ಹೆದರಿಕೆ ಆಗ್ಬಿಡುತ್ತೆ. ಅಂಬಿಕಾ ಅನ್ನವಳು ದಾಸಿಯನ್ನ ಕಳಿಸ್ಬಿಡ್ತಾಳೆ. ಈ ಸರಿ ನನಗಾಗೋದಿಲ್ಲಪ್ಪ ಇವನ ಜೊತೆ ಸೇರೋದಕ್ಕೆ, ನೀನ್ ಹೋಗು ಅಂತ ದಾಸಿಯನ್ನ ಕಳಿಸ್ತಾಳೆ. ಆ ದಾಸಿ ತುಂಬಾ ಏನು ನಿಯತ್ತಾಗಿ ನಿಷ್ಠೆಯಿಂದ ವ್ಯಾಸರನ್ನ ಪೂಜೆ ಮಾಡಿಕೊಂಡು ಅವ್ರ ಜೊತೆ ಸೇರ್ತಾಳೆ. ಆಗ ಹುಟ್ಟಿದ್ದೆ ವಿದುರ. ಇಲ್ಲಿ ನೋಡಿ, 3 ಜನರಿಗೆ 3 ಮಕ್ಕಳು ಈ ತರ. ಈ ವಿದುರ ತುಂಬಾ ಧರ್ಮವಂತ ಆಗಿರ್ತಾನೆ, ಭಕ್ತಿಯಿಂದ ಕೂಡಿರ್ತಾನೆ. ಇವನು ಯಾರಪ್ಪ ವಿದುರ? ಇವನದ್ದು ನಾವು ಸ್ವಲ್ಪ ಹಿಂದೆ ನೋಡ್ಬೇಕು, ಹಿಸ್ಟ್ರಿ ನೋಡ್ಬೇಕು ವಿದುರಂದು ಅಂತ ಹೇಳಿದ್ರೆ, ಇವನು ಮೊದಲು ಯಮರಾಜ ಆಗಿರ್ತಾನೆ. ಯಮರಾಜನಿಗೆ ಶಾಪ ಸಿಕ್ಕು ಅವನು ವಿದುರನಾಗಿ ಬರ್ತಾನಪ್ಪ. ಅದಕ್ಕೆ ಒಂದು ಉಪಕಥೆ ಬರುತ್ತೆ. ಏನಾಗಿರುತ್ತೆ, ಯಮನಿಗೆ ಯಾಕೆ ಶಾಪ ಸಿಕ್ಬಿಡ್ತು? ಒಮ್ಮೆ ಒಂದು ತುಂಬಾ ಹಳೆಯ ದಿನಗಳಲ್ಲಿ ಕಾಲದಲ್ಲಿ ಮಾಂಡವ್ಯ ಅಂತ ಒಬ್ಬ ಋಷಿ ಇರ್ತಾನೆ. ಮಾಂಡವ್ಯ ಋಷಿ ಮುನಿ ತುಂಬಾ ಒಳ್ಳೆಯ ಸಾಧು ಸಂತ, ಧರ್ಮವನ್ನಲ್ಲದೆ ಬೇರೆ ಏನು ಮಾಡ್ತಾ ಇರೋದಿಲ್ಲ, ಭಕ್ತಿಯಿಂದ ತಪಸ್ಸನ್ನ ಮಾಡ್ಕೊಳ್ಳೋದು ಮಾಡ್ತಾ ಇರ್ತಾನೆ. ಅವನ ಆಶ್ರಮದಲ್ಲಿ ಪೂಜೆ ಪುನಸ್ಕಾರ ಸಂಧ್ಯಾ ವಂದನೆ ಆದಿ ಮಾಡ್ಕೊಂಡಿರ್ತಾನೆ. ಒಮ್ಮೆ ಅವನು ತನ್ನ ದಿನನಿತ್ಯದ ಪೂಜೆಯಲ್ಲಿ ಮಗ್ನನಾಗಿರ್ಬೇಕಾದ್ರೆ 2-3 ಜನ ಕಳ್ಳರು ಎಲ್ಲಿಂದನೋ ಕಳ್ಳತನ ಮಾಡಿ ಅವನ ಆಶ್ರಮಕ್ಕೆ ಹೋಗಿ ಅಡಕ್ ಕೂತ್ಬಿಟ್ಟಿರ್ತಾರೆ. ಮಾಂಡವ್ಯ ಮುನಿಯ ಆಶ್ರಮಕ್ಕೆ ಕಳ್ಳರು ಹೋಗಿ ಸೇರ್ಕೊಂಡ್ರು. ಆ ಪ್ರಾಂತ್ಯದ ರಾಜ ಇವ್ರನ್ನ ಕಳಿಸ್ತಾನೆ, ಸೈನಿಕರನ್ನ, ಹುಡುಕೊಂಡು ಬನ್ನಿ ಕಳ್ಳರು ಎಲ್ಲಿದ್ದಾರೆ ಅಂತ. ಅವ್ರು ಹುಡ್ಕೊಂಡು ಬಂದು ಈ ಆಶ್ರಮದಲ್ಲಿ ಸಿಗ್ತಾರೆ ಅವರಿಗೆ. ಆ ಕಳ್ಳರ ಜೊತೆಗೆ ಋಷಿನೂ ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಅರೆಸ್ಟ್ ಮಾಡ್ಕೊಂಡು ಬಂಧಿಸ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದ ಹಾಗೆ ನೋಡಿ ಚುಚ್ತಾರೆ ಅವರಿಗೆ. ಶಿಕ್ಷೆ ಮೊದ್ಲ ಈಗಿನ ತರ ಜೈಲ್ನಲ್ಲಿ ಹಾಕಿ ಆರಾಮಾಗಿ ಊಟ ತಿಂಡಿ ಕೊಟ್ಟು 10 ವರ್ಷ ಕಂಟಿನ್ಯೂ ಮಾಡೋದು ಕೋರ್ಸ್, ಯಾರು ಡಿಸ್ಕಷನ್ ಆಗ್ಬೇಕು, ಲಾಯರ್ ಇಡಬೇಕು, ಅದು ಇದು ಏನೂ ಇಲ್ಲ. ಸಿಕ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ ಬಿದ್ರ ಅವ್ರಿಗೆ ಅಲ್ಲೇ ಪನಿಷ್ಮೆಂಟ್ ಕೊಟ್ಬಿಡೋದು. ಅದು ಮೊದಲಿನ ಕಾಲದಲ್ಲಿ ಇತ್ತು. ಈಗ ಸ್ವಲ್ಪ ಗೊತ್ತಿಲ್ಲ ಅಲ್ವಾ, ಈಗ 100 ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿದ್ರೂ ಸರಿ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳ್ತಾರೆ. ಈ ತರದ್ರಿಂದನೇ ಬಂದಿರಬಹುದು, ಗೊತ್ತಿಲ್ಲ. ಈಗ ಆ ತರ ಕಾನೂನಿಲ್ಲ, ಅಲ್ಲಿ ಶಿಕ್ಷೆ ಕೊಡೋದಿಲ್ಲ, ಜೈಲಿಗೆ ಹಾಕಿ ಅವರಿಗೆ ಸವಲತ್ತುಗಳನ್ನು ಕೊಟ್ಟು ಎಲ್ಲ ಮಾಡ್ತಾರೆ. ಸೊ ಎನಿವೇಸ್, ಇಲ್ಲಿ ಶಿಕ್ಷೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ಋಷಿಗೂ ಕೂಡ ಸೇರಿಸಿ ಶಿಕ್ಷೆ ಕೊಡ್ತಾ ಇರ್ತಾರೆ. ಆಗ ರಾಜನಿಗೆ ವಿಷಯ ಸಿಗುತ್ತೆ, ಯಾರೋ ಒಬ್ಬ ಋಷಿನೂ ಕೂಡ ಈ ತರ ಕಳ್ಳತನ ಮಾಡೋದಾಗಿದೆ, ಅವನ್ನೂ ಕೂಡ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ರಾಜನಿಗೆ ವಿಷಯ ಗೊತ್ತಾಗಿದೆ, ಸಿಕ್ಕಾಪಟ್ಟೆ ಹೆದರಿಕೆ ಆಗ್ಬಿಡುತ್ತೆ. ಅಯ್ಯೋ, ಋಷಿಗಳೆಲ್ಲರೂ ಈ ತರ ತಪ್ಪು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯಾ, ಏನೋ ಎಡವಟ್ಟಾಗಿದೆ. ಹಾಗಾಗಿ ರಾಜ ಓಡ್ ಬರ್ತಾನೆ. ರಾಜ ಓಡ್ ಬಂದು ಋಷಿಗಳನ್ನ ಬಿಡಿಸಿ, ತಪ್ಪಾಯ್ತು, ಈ ತರ ಆಗ್ಬಾರ್ದಿತ್ತು, ತಪ್ಪಾಯ್ತು ಅಂತ ಹೇಳ್ತಾನೆ. ಋಷಿಗೆ ತುಂಬಾ ಕೋಪ ಬಂದಿರುತ್ತೆ, ಸಿಟ್ಟು ಬಂದಿರುತ್ತೆ. ಆದ್ರೆ ಅದನ್ನ ರಾಜನ ಮೇಲೆ ತೋರ್ಸೋದಿಲ್ಲ. ಅವನು ಯಾಕೆ ಈ ತರ ಆಯ್ತು, ಅವನು ಋಷಿ ಆಗಿದ್ದಕ್ಕೆ ಅವನಿಗೆ ಎಲ್ಲಾ ಕರ್ಮದ ಸಿದ್ಧಾಂತಗಳು ಗೊತ್ತಿತ್ತು. ಯಾಕೆ ಈ ತರ ಆಯ್ತು ನನಗೆ, ಯಾಕೆ ಈ ತರ ನೀನ್ ನನ್ನ ಕರ್ಮನ ಕೊಟ್ಟೆಯಪ್ಪ ಅಂತ ಕೇಳೋದಕ್ಕೆ ಸೀದಾ ಯಮನ ಹತ್ರ ಹೋಗ್ಬಿಡ್ತಾನೆ. ಚಿತ್ರಗುಪ್ತ ಯಮರನ್ನ ಹಿಡ್ಕೊಂಡು ಅವರೇ ಎಲ್ಲ ಬರೆಯೋದು, ನೀವು ಈ ತರ ಮಾಡಿದ್ರೆ ನಿಮ್ಗೆ ಈ ತರ ಶಿಕ್ಷೆ ಬರುತ್ತೆ. ಈ ಕರ್ಮ ಅನ್ನೋದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ನಾವ್ ಇವತ್ತು ಒಂದು ಕೆಲಸ ಮಾಡಿದ್ರೆ ಇವತ್ತೇ ಅದ್ರದ್ದು ರಿಸಲ್ಟ್ ಸಿಕ್ಬಿಡೋದಿಲ್ಲ. ಅದು ಕ್ರೆಡಿಟ್ ಕಾರ್ಡ್ ತರ. ನಾವ್ ಇವತ್ತು ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡಿದ್ರೆ ಇವತ್ತೇ ಅದ್ರದ್ದು ರಿಸಲ್ಟ್ ಬರೋದಿಲ್ಲ, ನೆಕ್ಸ್ಟ್ ಮಂತ್ ಯಾವಾಗ್ಲೂ ಒಮ್ಮೆ ಬರುತ್ತೆ ರಿಸಲ್ಟ್ ಕ್ರೆಡಿಟ್ ಕಾರ್ಡಿನ, ಅಲ್ವಾ? ಆಗ ನಾವು ಹೇಳ್ಬಾರ್ದು, ಈಗ ಮುಂದಿನ ತಿಂಗಳು ನಮ್ಗೆ ದುಡ್ಡು ಹಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಬ್ಯಾಂಕಿಗೆ ಹೋಗಿ, ನೀವ್ ಯಾಕೆ ನನಗೆ ಹಾಕಿದ್ದೀರಿ, ನಾನು ಇವತ್ತು 1 ರೂಪಾಯಿನೂ ಖರ್ಚು ಮಾಡ್ಲಿಲ್ಲ, ಆದ್ರೂ ನನಗೆ ಇಷ್ಟು ಬಿಲ್ ಬಂದ್ಬಿಟ್ಟಿದೆ. ಆವಾಗ ಬ್ಯಾಂಕ್ ಅವ್ರು ಹೇಳ್ತಾರೆ, ಇಲ್ಲ ಸರ್, ನೀವು ಹಿಂದಿನ ತಿಂಗಳು ಸ್ವೈಪ್ ಮಾಡಿದ್ರಿ, ನಿಮಗ್ ಮರ್ತೋಗಿರ್ಬೋದು, ನಮ್ಮ ಹತ್ರ ಲೆಕ್ಕ ಇದೆ ಇಲ್ಲಿ.
ಚಿತ್ರಗುಪ್ತ ಯಮರಾಜ ಅವರೆಲ್ಲ ಹಾಗೆ ಲೆಕ್ಕ ಇಟ್ಟಿರ್ತಾರೆ. ನಮಗ್ ನೆನಪಿಲ್ಲ, ಈ ಜನ್ಮದಲ್ಲಿ ನಾವೇನು ಮಾಡ್ಲಿಲ್ಲ, ತುಂಬಾ ಒಳ್ಳೆಯವ್ರ ತರ ಜಪ ತಪ ಮಾಡ್ಕೊಂಡು ಕೂತ್ಕೊಂಡಿದೀವಿ. ಆದ್ರೆ ನಮ್ಮ ಜನನ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಅದು ಚಕ್ರನಪ್ಪ ಅಲ್ವಾ. ಇದು ಸಂಸಾರದ್ದು ಚಕ್ರ. ಇದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದರ ನಾವು ಹುಟ್ಟೋದು ಸಾಯೋದು ಮುಗದೇ ಇಲ್ಲ. ಇದು ಚಕ್ರದಲ್ಲಿ ಇದ್ದೀವಿ, ಹೋಗ್ತಾ ಬರ್ತಾ ಎಲ್ಲ ಕರ್ಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹೀಗೆ ಇವರಿಗೂ ಕೂಡ ಯಾವುದೋ ಒಂದು ಕರ್ಮ ಇರುತ್ತಲ್ಲ, ನಾನು ಏನ್ ಮಾಡಿದ್ದೆ ಹೇಳು ನೀನು ಅಂತ ನನಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾನು ತಪ್ಪನ್ನ ಅಂತ ಹೇಳ್ಕೊಂಡು ಯಮದೇವ್ರ ಹತ್ರ ಹೋಗಿ ಕೇಳಿದಾಗ ಯಮ ಹೇಳ್ತಾನೆ, ಇಲ್ಲ, ನೀನು ಚಿಕ್ಕವನಿದ್ದಾಗ ನೀನು ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ಸೂಜಿ ತಗೊಂಡು ಇರುವೆಯನ್ನ ಹಿಡಿದು ಚುಚ್ಚಿದ್ದೆ. ಅದಕ್ಕೆ ಇರುವೆಗೆ ಸೂಜಿಯನ್ನ ಚುಚ್ಚಿದ್ದಿ. ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ ಬಾಲಕಂದು. ಚಿಕ್ಕ ಬಾಲಕ ಇದ್ದಾಗ ಅವನು ಇರುವೆಗಳನ್ನ ಹಿಡಿದು ಸೂಜಿಯಿಂದ ಚುಚ್ಚಿ ಆಟ ಆಡ್ತಾ ಇದ್ದ. ಅದು ಚಿಕ್ಕ ವಯಸ್ಸು, ಅವನಿಗೆ ಗೊತ್ತಿಲ್ಲದೆ ಆಡಿದ್ದ ಬಾಲ್ಯದಲ್ಲಿ. ಇವನಿಗೆ ಅದ್ರನ್ನು ಕೇಳಿದ ಮೇಲೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ. ನಿಂದು ಕ್ಯಾಲ್ಕುಲೇಷನ್ ತಪ್ಪಾಗಿದೆಯಪ್ಪ. ಬಾಲ್ಯದಲ್ಲಿದ್ದಾಗ ಗೊತ್ತಿಲ್ಲದೆ ಇದ್ದಾಗ ಮಾಡಿರುವಂತ ತಪ್ಪಿಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರದು. ಇವತ್ತು ರಾಜ ಬಂದಿಲ್ಲ ಅಂತ ಹೇಳಿದ್ರೆ ನನ್ನನ್ನ ಸಾಯಿಸ್ತಿದ್ರು ಅವರು ಸೈನಿಕರು. ದೊಡ್ಡ ದೊಡ್ಡ ಮೊನಚಾದ ಒಂದು ಕೋಲಿನಿಂದ ನನ್ನ ಚುಚ್ಚಿ ತೊಂದರೆ ಕೊಟ್ಟಿದ್ದಾರೆ. ನಾನು ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ನೀನು ಕೊಟ್ಟಿರೋ ಶಿಕ್ಷೆ ಸರಿಯಲ್ಲ. ಇದು ನೀನು ಧರ್ಮವನ್ನ ಮರೀತಾ ಇರ ಕಾಣಿಸ್ತಾ ಇದ್ದಿ. ನೀನು ಹಾಗಾಗಿ ದಾಸಿಯ ಪುತ್ರನಾಗಿ ಹುಟ್ಟುಬಿಡು, ನೀನು ಶೂದ್ರ ಲೆಕ್ಕದಲ್ಲಿ ನೀನು ಹುಟ್ಟುಬಿಡಪ್ಪ ನೀನು ಅಂತ ಶಾಪ ಕೊಡ್ತಾರೆ. ಆ ಶಾಪಕ್ಕೆ ಅನುಗುಣವಾಗಿ ವಿದುರ ಬಂದಿರ್ತಾನೆ, ಯಮನ ಒಂದು ರೂಪ. ಅವನು ವಿದುರನಾಗಿ ಬಂದ್ರೂ ಅವನಿಗೆ ತುಂಬಾ ಧರ್ಮದ ಅರ್ಥ ಇರುತ್ತೆ, ಧಾರ್ಮಿಕವಾಗಿರುತ್ತಾನೆ, ಪಾಂಡವರಿಗೆ ಸಪೋರ್ಟ್ ಮಾಡ್ಕೊಂಡೇ ಇರ್ತಾನೆ. ಧೃತರಾಷ್ಟ್ರ ಮಾಡ್ತಿರೋದು ಎಲ್ಲ ತಪ್ಪು ಅಂತ ಗೊತ್ತಾಗ್ತಿರುತ್ತೆ. ಅವನು ಹೇಳ್ತಿರ್ತಾನೆ, ನೀನ್ ಮಾಡ್ತಿರೋ ತಪ್ಪಪ್ಪ, ಈ ತರ ಮಾಡ್ಬೇಡ ಅಣ್ಣ ನೀನು ಅಂತ. ಆದ್ರೆ ಧೃತರಾಷ್ಟ್ರ ಅವನ ಹೆಸರಿಗೆ ತಕ್ಕಂತೆ ಕುರುಡ. ಧೃತರಾಷ್ಟ್ರನೇ ಕಣ್ಣಿರ್ಲಿಲ್ಲಾಗಿತ್ತು ಅಲ್ವಾ. ನಾವು ಮೊದ್ಲೇ ನೋಡಿದ್ವಿ, ಅವನ ಅಮ್ಮ ಕಣ್ ಮುಚ್ಕೊಂಡ್ ಬಿಟ್ಟಿದ್ಲು, ಹಾಗಾಗಿ ಕುರುಡಾಗಿ ಹುಟ್ಟದ್ನಪ್ಪ. ಧೃತರಾಷ್ಟ್ರನ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ಅವನಿಗೆ ನಿಜ ಯಾವುದು, ಸುಳ್ಳು ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಧಾರ್ಮಿಕತೆ ಯಾವುದು, ಅಧಾರ್ಮಿಕತೆ ಯಾವುದು, ಅದರ ಅಂಧತ್ವ ಇತ್ತು. ಅವನಿಗೆ ಗೊತ್ತಾಗ್ತಿರ್ಲಿಲ್ಲಾಗಿತ್ತು. ರಾಜ್ಯದ ಬಗ್ಗೆ ಮೋಹ, ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಬೇರೆಯವರು ಹಾಳಾದ್ರೂ ಅಡ್ಡಿಲ್ಲ. ಪಾಂಡವರು ಕೂಡ ಇವನ ಮಕ್ಕಳ ಸಮಾನದಲ್ಲೇ ಬರ್ತಿದ್ರು. ಎಲ್ಲರೂ ಒಂದೇ ಕುಟುಂಬದವರು, ಅಣ್ಣ ತಮ್ಮನ ಮಕ್ಕಳು, ಅಷ್ಟು ಜನ. ಆದ್ರೂನು ಧೃತರಾಷ್ಟ್ರ, ಇವನಿಗೂ ಶಕ್ತಿ ಇತ್ತು, 100 ಆನೆಗಳಷ್ಟು ಶಕ್ತಿ ಇದ್ದವನು ಅಂತ ಹೇಳ್ತಾರೆ ಇವನಿಗೆ. ಅಷ್ಟು ಇದ್ದವನಾಗಿನೂ ಮಕ್ಕಳ ಮಾತನ್ನು ಕೇಳ್ಕೊಂಡಿದ್ದ. ದುರ್ಯೋಧನ, ದುಶ್ಯಾಸನ ಅವರಿಗೆ ಪಾಂಡವರ ಮೇಲೆ ಮೊದಲಿಂದನೂ ಸಿಟ್ಟು, ರಾಜ್ಯ ಅವ್ರಿಗೆ ಕೊಡಬಾರದು ಅಂತ ಹೇಳ್ತಾ ಇದ್ರು. ಇವನು ಅದಕ್ಕೆ ತಲೆ ಆಡಿಸ್ತಿದ್ದ. ಹೀಗೆ ಈ ಅಂಧತ್ವ ಇವನನ್ನ ಮರಳು ಮಾಡಿತು. ನಮಗೆ ಕಣ್ಣಿಲ್ದೇ ಇದ್ರೂ ತೊಂದರೆ ಇಲ್ಲ, ಆದ್ರೆ ನಮಗೆ ಧಾರ್ಮಿಕ ಕಣ್ಣಿರ್ಬೇಕಪ್ಪ. ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗದೇ ಇರೋಂತಹ ಒಂದು ಅಂಧತ್ವ ಇದ್ರೆ ಈ ಕಣ್ಣು ಇದ್ದು ಇಲ್ಲದೆ ಇದ್ದ ಹಾಗೆ. ಇವನಿಗೆ ಎರಡೂ ಇರ್ಲಿಲ್ಲಾಗಿತ್ತು, ಅದು ಇರ್ಲಿಲ್ಲ, ಇದು ಇರ್ಲಿಲ್ಲ. ಭಗವದ್ಗೀತೆಯ ಮೊದಲನೇ ಶ್ಲೋಕ ನೀವು ನೋಡಿದ್ರೆ ಧೃತರಾಷ್ಟ್ರನಿಂದನೇ ಶುರು ಆಗುತ್ತೆ. ಅವನೇನ್ ಕೇಳ್ತಾನೆ, ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಕೇಳ್ತಾನೆ. ಫಸ್ಟ್ ಶ್ಲೋಕದಲ್ಲೇ ಅವ್ರು ಮಾಡ್ತಿರೋದೇನು, ಸಪರೇಟ್ ಮಾಡ್ತಿರೋದು. ಮಾಮಕಾಹ ನನ್ನವರು, ಪಾಂಡವಾಹ ಪಾಂಡವರು. ನನ್ನವರು ಪಾಂಡವರು ಏನ್ ಮಾಡ್ತಿದಾರಪ್ಪ ಸಂಜಯ ಅಂತ ಕೇಳ್ತಾನೆ. ಅಂದ್ರೆ ಇವನಿಗೆ ಮೊದ್ಲಿಂದನು ನನ್ನವರು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ನನ್ನವರು. ಈ ಹೆತ್ತವರಿಗೆ ಹೆಗಣ ಮುದ್ದು ಅಂತ ಹೇಳ್ತಾರೆ ನಮ್ಮಲ್ಲಿ ಅಲ್ವಾ. ಇವನ ತರದವರಿಂದಾನೇ ಬಂದಿರೋದು ಅನ್ಸುತ್ತೆ. ತಪ್ಪು ಮಾಡಿದ್ರೆ ತಪ್ಪು ಅಂತ ತಿದ್ದಿ ಹೇಳ್ಬೇಕು ಮಕ್ಕಳಿಗೆ. ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲ ಅಧರ್ಮವನ್ನ ಮಾಡ್ತಾರೆ. ನಾವು ಕೂಡ ಧೃತರಾಷ್ಟ್ರನ ಹಾಗೆ ಸುಮ್ಮನೆ ಕೂರ್ಬೇಕಾಗುತ್ತೆ. ಆಮೇಲೆ ಮೊದಲಿನಿಂದನೇ ತಿದ್ದಿ ಬುದ್ಧಿ ಹೇಳ್ಬೇಕು. ವಿದುರ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ, ತಪ್ಪು 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 ಅಂತ ಹೇಳ್ಕೊಂಡು. ಆದ್ರೆ ಇವನ್ ಮಾತನ್ನ ಯಾರು ಕೇಳ್ತಾ ಇರ್ಲಿಲ್ಲ. ಮಾತೆತ್ತಿದ್ರೆ ನೀನು ದಾಸಿ ಪುತ್ರ ಅಂತ ಹೀಯಾಳಿಸ್ತಾ ಇದ್ರು ವಿದುರನಿಗೆ. ಹೀಗೆ
ನಡೀತಾ ನಡೀತಾ ನಿಮ್ಗೆ ಈ ಕಥೆ ಎಲ್ಲ ಗೊತ್ತು. ಪಾಂಡವರನ್ನ ವನವಾಸಕ್ಕೆ ಕಳಿಸ್ತಾರೆ. ಈ ದ್ಯೂತದಲ್ಲಿ ಅಂದ್ರೆ ಏನು ಮೋಜಿನ ಆಟ ಇಟ್ಟು ಅಲ್ಲಿ ಪಾಂಡವ್ರನ್ನ ಕರೆದು ಅವ್ರನ್ನ ಸೋಲಿಸಿ ಅವ್ರನ್ನ 13 ವರ್ಷ ಕಾಡಿಗೆ ಕಳಿಸ್ತಾರೆ. 12 ವರ್ಷ ಕಾಡು, 1 ವರ್ಷ ಯಾರಿಗೂ ನೀವು ಅರ್ಥ ಆಗ್ಬಾರ್ದು. ಆ ತರದಲ್ಲಿ ನೀವು ಏನು ಮರೆಮಾಚಿಕೊಂಡಿರ್ಬೇಕಪ್ಪ, ಆ ತರದಲ್ಲಿ ಇರ್ಬೇಕು. ಅಲ್ಲಿಗೆ 13 ವರ್ಷ ಆಯ್ತು. ಈ ಸಮಯದಲ್ಲೂ ಕೂಡ ವಿದುರ ಇದ್ದವನು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿರ್ತಾನೆ. ಆಗಲೂ ಅವನ ಮಾತನ್ನ ಕೇಳೋದಿಲ್ಲ. ದುಶ್ಯಾಸನ ಬಂದು ದ್ರೌಪದಿಯ ತಲೆ ಕೂದನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗಿರ್ತಾನೆ. ಅವಾಗೆಲ್ಲ ವಿದುರನಿಗೆ ಸಿಟ್ಟು ಬರ್ತಾ ಇರುತ್ತೆ. ಹೀಗೆ ಇದಾಗಿ ವಿದುರ ಕೂಡ ಹೋಗ್ಬಿಡ್ತಾನೆ ಕಾಡಿಗೆ. ಪಾಂಡವರು ಕಾಡಿಗೆ ಹೋಗ್ಬೇಕಾದ್ರೆ ವಿದುರನು ಒಮ್ಮೆ ಜಗಳ ಮಾಡ್ಕೊಂಡು ಹೋಗಿರ್ತಾನೆ. ಅಲ್ಲಿ ಪಾಂಡವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. 1-2 ಕಡೆ ನಿಮಗೆ ಈ ಕಡೆ ತೊಂದರೆ ಬರತ್ತಾರೆ ಇದೆ, ಸ್ವಲ್ಪ ನೀವು ನೋಡ್ಕೊಳ್ಳಿ ಅನ್ನೋ ತರ. ಆಗ ಧೃತರಾಷ್ಟ್ರನಿಗೆ ಒಮ್ಮೆ ಸ್ವಲ್ಪ ಬೇಜಾರಾಗಿ ನನ್ನ ತಮ್ಮ ಕಾಡಿಗೆ ಹೋಗ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಸಂಜಯನ್ನ ಕಳಿಸಿ ಕರ್ಕೊಂಡು ಬಂದಿರ್ತಾನೆ. ವಾಪಸ್ ಕರ್ಕೊಂಡ್ ಬಾ ಅವನ ರಾಜ್ಯಕ್ಕೆ ಅಂತ. ವಿದುರ ಮತ್ತೆ ಹೋಗಿ ರಾಜ್ಯದಲ್ಲಿ ಉಳ್ಕೊಂಡಿರ್ತಾನೆ. ಕರದ್ನಲ್ಲ ಪಾಪ ಅಣ್ಣನ ಸ್ವಲ್ಪ ಧಾರ್ಮಿಕತೆಯನ್ನು ಹೇಳ್ಕೊಡೋಣ ಅನ್ನೋ ಲೆಕ್ಕದಲ್ಲಿ. ಹೀಗೆ ಎಲ್ಲ ಆಗಿ 13 ವರ್ಷಗಳಾದ್ರ ಮೇಲೆ ಪಾಂಡವರು ವಾಪಸ್ ಬರ್ತಾರೆ. ಪಾಂಡವರು ವಾಪಸ್ ಬಂದು ರಾಜ್ಯದ್ದು ಭಾಗ ಆಗ್ಬೇಕಲ್ವಾ. ಕೌರವರು ಹೇಳ್ತಾರೆ ನಾವು ಕೊಡೋದಿಲ್ಲ, ರಾಜ್ಯ ಕೊಡೋದಿಲ್ಲ ನಿಮ್ಗೆ. ಆಗ ಸ್ವತಃ ಕೃಷ್ಣ ಹೋಗ್ತಾನೆ. ಕೃಷ್ಣ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋಗಿ ದುರ್ಯೋಧನ, ದುಶ್ಯಾಸನ ಅವರೆಲ್ಲ ಇರ್ತಾರೆ. ಆ ಆಸ್ಥಾನದಲ್ಲಿ ಹೋಗಿ ಕೇಳ್ತಾನೆ, ಒಂದು ಸಂಧಾನ ಕತೆ ಮಾಡಿಬಿಡೋಣ, ಒಬ್ಬೊಬ್ಬರಿಗೆ ಒಂದೊಂದು ಊರು ಕೊಟ್ಬಿಡಿ ಸಾಕು. 5 ಜನ ಇದ್ದಾರಲ್ವ ಪಾಂಡವರು, 5 ಜನರಿಗೆ 5 ಊರುಗಳನ್ನ ಕೊಟ್ಬಿಡಿ, ಆ ಊರನ್ನ ನೋಡ್ಕೊಂಡಿರ್ಲಿ ಅವರು. ಒಪ್ಪೋದಿಲ್ಲ. ದುರ್ಯೋಧನ ಒಪ್ಪೋದಿಲ್ಲ, ಯಾರೂ ಒಪ್ಪೋದಿಲ್ಲ. ಧೃತರಾಷ್ಟ್ರನು ಸುಮ್ಮನೆ ಕೂತ್ಕೊಂಡಿರ್ತಾನೆ, ನನ್ನ ಮಕ್ಳು ಏನ್ ಮಾಡ್ತಾರೋ ಮಾಡ್ಲಿ ಬಿಡಿ. ಹಾಗಾದ್ರೂ ಹೇಳ್ಬೋದಿತ್ತು ಸ್ವತಃ ಕೃಷ್ಣ ಬಂದು ಕೇಳ್ತಾ ಇದ್ದಾನಪ್ಪ ದೇವ್ರು, ಆಗ್ಲೂ ಕೊಟ್ಟಿಲ್ಲ. ನೋಡಿ, ನಮ್ಮಲ್ಲಿ ಒಬ್ಬೊಬ್ರು ಹೇಳ್ಬಿಡ್ತಾರೆ ಕೃಷ್ಣ ಯುದ್ಧ ಮಾಡಿಸ್ಬಿಟ್ಟ, ಕೃಷ್ಣ ದೇವರಾದ ಮೇಲೆ ಯುದ್ಧ ತಪ್ಪಿಸ್ಬೋದಿತ್ತಲ್ಲ, ಯಾಕೆ ಹಿಂಗ್ ಮಾಡ್ದ? ಕೃಷ್ಣ ಹೋಗಿದ್ದ ಪಾಪ ಸಂಧಾನಕ್ಕೆ, ಆಗೋದಿಲ್ಲ ಅಂತ ಹೇಳಿದ್ರು. ಏನ್ ಮಾಡ್ತೀರಿ ಆಗ? ಧರ್ಮಕ್ಕಾಗಿ ಯುದ್ಧ ಮಾಡ್ಲೇಬೇಕಿತ್ತು. ಅದ್ರನ್ನ ಕೃಷ್ಣ ಬೇಡ ಬೇಡ ಅಂತ ಹೇಳಿದ್ರು ಮೈ ಮೇಲೆ ಬಿದ್ದು ಬರ್ತಾ ಇರ್ಬೇಕಾದ್ರೆ ಶಟೌ ಶಾಟಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಅಂದ್ರೆ ಒಬ್ರು ನಿಮ್ ಮೇಲೆ ಎದ್ದು ಬರ್ತಿರ್ಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರೋದು ಅದು ಹೇಡಿ ಬುದ್ಧಿ ಆಗ್ಬಿಡುತ್ತೆ. ಒಬ್ಬ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ರಾಜ ಆದವನು ಯುದ್ಧಕ್ಕೆ ಹೋಗ್ಬೇಕು. ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ, ನಾವು 5 ಊರನ್ನು ಕೊಡೋದಿಲ್ಲ, 5 ಮನೆನೂ ಕೊಡೋದಿಲ್ಲ, 5 ಇಂಚು ಜಾಗನೂ ಕೊಡೋದಿಲ್ಲ, ನಿಮಗೆ ಬೇಕಿದ್ರೆ ಯುದ್ಧ ಮಾಡಿ ತಗೊಳ್ಳಿ, ನಾವು ಕೊಡೋದಿಲ್ಲ. ಅವ್ರು ಅನ್ಕೊಂಡಿರ್ತಾರೆ ಒಂದ್ 5-6 ಜನ ಇದ್ದಾರೆ, ಯಾರು ಏನ್ ಮಾಡಕ್ಕಾಗುತ್ತೆ, ನಮ್ಮ ಹತ್ರ ಇಷ್ಟು ದೊಡ್ಡ ಸೈನ್ಯ ಇದೆ ಅಂತ ಕೌರವ್ರು ಅಂದ್ಕೊಂಡಿರ್ತಾರೆ. ಕೃಷ್ಣ ಕೇಳಕ್ ಹೋಗೋದಾಗ ಕೃಷ್ಣನಿಗೆ ತೀರಾ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಕೃಷ್ಣ ಆಗ್ಲೇ ಒಮ್ಮೆ ತನ್ನ ವಿರಾಟ್ ರೂಪವನ್ನ ತೋರಿಸಿರ್ತಾನೆ. ಪಾಂಡವರು ಹೋಗಿ ಬಂದ್ರು. ಇಲ್ಲಿ ಕೃಷ್ಣ ಸಂಧಾನಕ್ಕೆ ಹೋದಾಗ ಕೃಷ್ಣ ವಿರಾಟ್ ರೂಪನ ತೋರಿಸಿರ್ತಾನೆ. ಅಲ್ಲಿ ಎಲ್ಲರಿಗೂ ಒಮ್ಮೆ ತೋರಿಸಿರ್ತಾನೆ. ಯಾಕಂದ್ರೆ ಕೃಷ್ಣನನ್ನ ಅರೆಸ್ಟ್ ಮಾಡೋದಕ್ಕೆ, ಕೃಷ್ಣನನ್ನ ಹಿಡಿದುಕೊಳ್ಳೋದಕ್ಕೆ ದುರ್ಯೋಧನ ಹೊಂಚಾಕಿರ್ತಾನೆ, ಇವನ್ಯಾರು ಸಂಧಾನಕ್ಕೆ ಬರ್ತಾ ಇದ್ದಾನೆ ಅಂತ. ಆಗ ಎಲ್ಲರಿಗೂ ತೋರಿಸ್ತಾನೆ ಇವನು, ನಾನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನಾನು ಹೇಳ್ತಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ರೂಪ ಭಗವದ್ಗೀತೆಯಲ್ಲಿ ಒಮ್ಮೆ ಬರುತ್ತೆ, ಅರ್ಜುನಿಗೆ ತೋರಿಸ್ತಾನೆ. ಅರ್ಜುನ ಕೇಳ್ತಾನೆ, ನಾನು ನೋಡ್ಬೇಕಪ್ಪ, ನೀನು ವಿಶ್ವರೂಪ ನೋಡ್ಬೇಕು, ತೋರಿಸು ಅಂತ. ಅಲ್ಲಿ ತುಂಬಾ ಸವಿಸ್ತಾರವಾಗಿ ತೋರಿಸ್ತಾನೆ ಕೃಷ್ಣ. ಇಲ್ಲಿ ಸ್ವಲ್ಪ ಚಿಕ್ಕನಾಗಿ ತೋರಿಸಿರ್ತಾನೆ, ಅರ್ಥ ಆಗೋರಿಗೆ ಅರ್ಥ ಆಗ್ಲಿ ಅಂತ. ಆದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಇರ್ತಾರೆ, ದ್ರೋಣ, ಭೀಷ್ಮ, ಆ ತರದವ್ರಿಗೆ ಅರ್ಥ ಆಗುತ್ತೆ. ಆದ್ರೆ ಉಳಿದವರಿಗೆ ಕೃಷ್ಣನೇ ದೇವ್ರು ಬಂದು ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅರ್ಥನೇ ಆಗೋದಿಲ್ಲ. ನಾವು ಕೂಡ ಹೀಗೆ ಜೀವನ ಮಾಡ್ತಿರ್ತೀವಿ. ನಮಗೆ ಅಂಧತ್ವ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಕಣ್ಣು ಕಾಣಿಸ್ತಾ ಇದೆ, ಆದ್ರೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕುಂತಿ ಹೇಳ್ತಾಳೆ, ಮಾಯಾ ಜೌನಿಕಾ ಛನ್ನಂ ಅಜ್ಞಾದೋಕ್ಷಯಂ ಅವ್ಯಯಂ ಅಂತ. ಕೃಷ್ಣ ಯಾವ ತರ ಇದ್ದಾನಪ್ಪ ಅಂತ ಹೇಳಿದ್ರೆ, ಮಾಯಾ ಜವನಿಕೆ ಇದ್ದ ಹಾಗಿದ್ದಾನೆ. ಜವನಿಕೆ ಅಂತ ಹೇಳಿದ್ರೆ ಕರ್ಟನ್, ಈ ಏನು ವಿಂಡೋಸ್ಗೆ ಅವೆಲ್ಲ ಕರ್ಟನ್ ಹಾಕ್ತಿವಲ್ವ ನಾವು, ಆ ಕಡೆಯಿಂದ ಈ ಕಡೆ ಕಾಣಿಸ್ಬಾರದು ಅಂತ.
ಕೃಷ್ಣ ಮಾಯಾಜವನಿಕೆ ಅಂತೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಮಾಯೆಯಿಂದ ಕೂಡಿರುವಂತಹ ಒಂದು ಜವನಿಕೆ, ಒಂದು ಕರ್ಟನ್. ಅಜ್ಞಾನಿಗಳಿಗೆ ಅರ್ಥನೇ ಆಗೋದಿಲ್ಲಪ್ಪ. ನ ಲಕ್ಷ್ಯಸೆ ಮೂಢದೃಶ. ಅವನಲ್ಲೇ ಇದ್ರುನು ಯಾರಿಗೂ ಇವನು ದೇವರು ಅಂತ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಜನರಿಗೆ ಅರ್ಥ ಆಯ್ತು, ಅವ್ರು ಏನು ಮಾಡುವ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗೆ ಆ ಸಂಧಾನ ಮಾತುಕತೆನೂ ವ್ಯರ್ಥ ಆಗುತ್ತೆ. ಯುದ್ಧ ಮಾಡಬೇಕು ಅಂತ ಎಲ್ಲ ಸನ್ನದ್ಧತೆ ಶುರು ಆಗುತ್ತೆ. ಆಗ ಧೃತರಾಷ್ಟ್ರ ಎಲ್ಲರನ್ನೂ ಕರೆಸ್ತಾನೆ. ವಿದುರ ಕೂಡ ಬರ್ತಾನೆ. ಅಲ್ಲಿ ಯುದ್ಧ ಸನ್ನದ್ಧತೆ ನಡಿಬೇಕು, ಪಾಂಡವರ ಮೇಲೆ ಯುದ್ಧ ಮಾಡಬೇಕು, ನಾವು ಅವರಿಗೆ ರಾಜ್ಯ ಬೇಕಂತ ಯುದ್ಧ ಮಾಡಿ ಸಾಯಿಸ್ಬಿಡೋಣ ಅವ್ರನ್ನೆಲ್ಲ. ಆಗ ಧೃತರಾಷ್ಟ್ರ ಕೂಡ ಸುಮ್ಮನೆ ಕೂತ್ಕೊಂಡಿರ್ತಾನೆ ಅಲ್ಲಿ. ವಿದುರನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಇದ್ರ ನೋಡ್ಕೊಂಡು. ಅವನು ಹಳೇದೆಲ್ಲ ಎತ್ಕೊಂಡು ಬೈತಾನೆ ಧೃತರಾಷ್ಟ್ರನಿಗೆ. ನೀನು ನಿನ್ನ ಮಕ್ಕಳು ಏನ್ ಮಾಡ್ತಾ ಇದ್ರು ಸುಮ್ಮನೆ ಕುತ್ಕೊಂಡಿದ್ದಿ. ಅಧರ್ಮದ ಪ್ರತೀಕವಾಗಿ ಬೆಳೀತಾ ಇದ್ದಾರೆ ನಿನ್ನ ಮಕ್ಕಳು. ಒಂದು ಹೆಣ್ಣನ್ನ ಅವಮಾನ ಮಾಡಿದ್ರು, ಆಗ್ಲೂ ನೀನು ಸುಮ್ಮನೆ ಕೂತ್ಕೊಂಡಿದ್ದಿ. ನಿನ್ನ ಮಕ್ಕಳ ರೀತಿಯಲ್ಲಿ ಇರುವಂತಹ ಪಾಂಡವರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಬಹಳಷ್ಟು ಸಾರಿ ಪ್ರಯತ್ನ ಪಟ್ಟಿದ್ರು. ಸುಮ್ಮನೆ ಕಾಡಿಗೆ ಹಾಕಿರ್ಲಿಲ್ಲಾಗಿತ್ತು, ಒಂದಾದ್ರೂ ಕೂಡ ಒಂದು ಪ್ರಯತ್ನ ಕೊಡ್ತಾ ಇದ್ರು, ಆದ್ರೂ ಸುಮ್ಮನೆ ನಿಂತ್ಕೊಂಡಿದ್ದಿ. ಈಗ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಈಗಲೂ ಸುಮ್ಮನೆ ಕೂತ್ಕೊಂಡಿದ್ದಿ. ನೀನ್ ಮಾಡ್ತಿರೋದು ಸರಿ ಅಲ್ಲಪ್ಪ ಅಂತ ಹೇಳ್ಕೊಂಡು ತುಂಬಾ ಬೈತಾನೆ. ಆಗ ಧೃತರಾಷ್ಟ್ರ ಸುಮ್ಮನೆ ಇದ್ರುನು ದುರ್ಯೋಧನನಿಗೆ ಅದನ್ನ ಕೇಳ್ಕೊಂಡಿರೋದಕ್ಕೆ ಆಗೋದಿಲ್ಲ. ದುರ್ಯೋಧನ ಎದ್ದು ಬಂದು, ನೋಡಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ, ಇಡೀ ಸಭೆಯಲ್ಲಿ ಮತ್ತೆ ವಿದುರನಿಗೆ ಹೀಯಾಳಿಸ್ತಾನೆ. ನಿನಗೆ ನಾವು ಜಾಗ ಕೊಟ್ಟಿದ್ದು ಜಾಸ್ತಿ ಆಯ್ತು, ನೀನು ದಾಸಿಪುತ್ರ, ಪಾಂಡವರ ಕಡೆ ಒಲವಿದೆ ನಿಂಗೆ, ನಮ್ಮ ಆಸ್ಥಾನದಲ್ಲಿ ಇದ್ದುಕೊಂಡು ನೀನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಿ. ನೀನು ಈ ಕಡೆ ಆ ಕಡೆ ಎರಡೂ ಕಡೆ ಮಾಡ್ತಾ ಇದ್ಯಪ್ಪ, ಹಾಗಾಗಿ ನೀನು ನೀಚ, ನೀನು ಸರಿ ಇಲ್ಲ, ನೀನು ಇರುವುದಕ್ಕೆ ಪ್ರಯೋಜನ ಇಲ್ಲ, ಅಪ್ರಯೋಜಕ, ಹೀಗೆಲ್ಲ ಹೀಯಾಳಿಸ್ಬಿಡ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ವಿದುರನಿಗೆ ಅತೀವವಾದ ದುಃಖ ಆಗುತ್ತೆ. ಇಷ್ಟು ಹೇಳಿದ್ರ ಮೇಲೂ ನನ್ನ ಅಣ್ಣ ಅದನ್ನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವ್ರ ಮಕ್ಕಳೆಲ್ಲ ಬೈತಾ ಇದ್ದಾರೆ ನನಗೆ, ಇವರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಇಷ್ಟಾದ್ರೂ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಇರೋದು ಸರಿಯಲ್ಲ ಅಂತ ಹೇಳ್ಕೊಂಡು ವಿದುರ ತನ್ನ ಬಿಲ್ಲು ಬಾಣಗಳಲ್ಲಿ ಇಡ್ತಾನೆ, ಬದಿಗೆ ಇದ್ಕೊಂಡು ಕಾಡಿಗೆ ಹೊರಡ್ತಾನೆ. ನೋಡಿ ಅಧ್ಯಾಯದ ಈ ಫೋಟೋದಲ್ಲಿ ತೋರಿಸ್ತಾ ಇದ್ದಾರಲ್ವಾ, ವಿದುರ ಕಾಡಿಗೆ ಹೊರಡ್ತಾ ಇದ್ದಾನೆ ಅಲ್ಲಿ. ಹೀಗೆ ಕಾಡಿಗೆ ಹೋಗ್ತಾ ಇರ್ಬೇಕಾದ್ರೆ ಏನೇನಾಯ್ತು ಅನ್ನೋವಂಥದ್ದು ಈ 3ನೆಯ ಸ್ಕಂದದ 1ನೆಯ ಅಧ್ಯಾಯದಲ್ಲಿ ಬರುತ್ತೆ. ವಿದುರ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಓಡಾಡ್ಕೊಳ್ತಾ ಬಂದಂತೆ. ಅವನು ಅಯೋಧ್ಯೆಗೆ ಹೋಗಿರ್ತಾನೆ. ಈಗ ಅವನೆಲ್ಲದನ್ನೂ ಬಿಟ್ಬಿಟ್ಟಿದಾನಲ್ವಾ, ಅವನಿಗೇನ್ ತೊಂದರೆ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ನಮಗೇನಪ್ಪ ಅನ್ನೋ ಲೆಕ್ಕದಲ್ಲಿ ಇರ್ತಾನೆ ಅವನು. ಅಯೋಧ್ಯೆಗೆ ಹೋಗ್ತಾನೆ, ಮಥುರಾಪುರಿ ಅಲ್ಲಿಗೆ ಹೋಗ್ತಾನೆ, ದ್ವಾರಕಾಗೆ ಹೋಗ್ತಾನೆ. ಅವನಿಗೆ ಬೇಕಾಗಿದ್ದು ಭಕ್ತಿ ಮಾಡಬೇಕಾಗಿತ್ತು, ಧರ್ಮವನ್ನ ಮಾಡಬೇಕಿತ್ತು. ಆ ಧರ್ಮವನ್ನ ನಾವು ಎಲ್ಲಿ ಬೇಕಾದ್ರೂ ಮಾಡಬಹುದು. ನಾವು ಅನ್ಕೊಂಡ್ಬಿಡ್ತೀವಿ ನಾವು ಮನೇಲಿದ್ರೆ ಮಾತ್ರ ನಮಗೆ ಭಕ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಜನರ ಹತ್ರ ಅಂದ್ರೆ ನಾವೊಂದು ಮೇನ್ ಕ್ವಶನ್ಸ್ ಏನಿರುತ್ತೆ, ಈಗ ನನಗೆ ಸಮಯ ಇಲ್ಲ, ದೇವ್ರ ಪೂಜೆ ದೇವ್ರ ಭಕ್ತಿ ಅವೆಲ್ಲ ಆಮೇಲೆ ಮಾಡ್ಕೊಳ್ಳೋಣ, ಈಗ ಬ್ಯುಸಿ ಇದ್ದೀನಿ ಸ್ವಲ್ಪ ನಾನು, ಈಗ ಆಗೋದಿಲ್ಲ ನನಗೆ, ಆ ಥರ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಅದು ನಮ್ಮ ಬ್ಯುಸಿನೆಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಅದು ಹೊರಗಡೆ ಇರುವಂತಹ ಒಂದು ಏನು ತೋರ್ಗಣನೆಯ ಕೆಲಸ ಅಲ್ಲ, ಅದು ಮನಸ್ಸಿನ ಒಳಗೆ ಆಗ್ಬೇಕಾಗಿರುತ್ತೆ. ಮನಸ್ಸಿನ ಒಳಗೆ ಎಲ್ಲಿ ಇದ್ದು ಬೇಕಾದ್ರೂ ನಾವು ದೇವರ ಭಕ್ತಿಯನ್ನ ಮಾಡಬಹುದು. ವಿದುರ ಮಾಡ್ತಾ ಇದ್ದ. ವಿದುರ ಕೌರವರ ಆಸ್ಥಾನದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದ. ನಮ್ಮನೇಲಿ ಯಾರು ನಮಗೆ ಬಂದು ತ್ರಾಸ್ ಕೊಡೋರಿಲ್ಲ. ನೀನ್ ಯಾಕೆ ಕೃಷ್ಣ ಕೃಷ್ಣ ಅಂತಿದ್ದಿ, ಯಾಕೆ ಧರ್ಮ ಧರ್ಮ ಅಂತಿದ್ದಿ ಅಲ್ವಾ. ವಿದುರ್ನಿಗೆ ಆತರ ಆಗ್ತಾ ಇತ್ತು. ಮತ್ತೆ ಬಂದು ಹೀಯಾಳಿಸ್ತಾ ಇದ್ರು, ನೀನ್ ಮಾಡ್ತಿರೋದ್ ಸರಿ ಅಲ್ಲ. ಅವನ್ ಪಾಪ ಧರ್ಮ ಮಾಡ್ಕೊಂಡು ಹೋಗ್ತಾ ಇದ್ರು, ದೇವರ ಭಕ್ತಿ ಮಾಡ್ತಾ ಇದ್ರು, ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳ್ತಿದ್ರು, ಹೀಯಾಳಿಸ್ತಾ ಇದ್ರು. ನಮಗ ಆತರ ಮಾಡೋರು ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ಅಲ್ವಾ. ನಮ್ಗೆ ನಮ್ಮದೇ ಆದ ಸ್ಪೇಸ್ ಇದೆ, ನಮ್ದೇ ಆದ ಮನೆ ಇದೆ. ವಿದುರ್ನಿಗೆ ಅದಿರ್ಲಿಲ್ಲ, ಆದ್ರೂ ಅವನು ಧಾರ್ಮಿಕವಾಗಿ ನಡ್ಕೊಂಡು ಹೋಗ್ತಾ ಇದ್ದ.
ಕಾಡಿಗೆ ಹೊರಟ. ಅಲ್ಲಿ ಹೋದ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದ, ಅದೇ ದೇವರ ಭಕ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದ. ಒಟ್ಟಿನಲ್ಲಿ ಎಲ್ಲೇ ಇದ್ರೂನು, ಹೇಗೆ ಇದ್ರೂನು ದೇವರ ಭಕ್ತಿಯನ್ನು ಮಾಡ್ತಾ ಇದ್ದ ಅವನು. ಅವನು ಹೋಗಿ ಎಲ್ಲಾರ ಒಂದ್ ಕಡೆ ಕಾಡಲ್ಲಿ ಒಂದು ಗುಡಿಸ್ಲು ಕಟ್ಕೊಂಡಿದ್ದು ಬಿಡ್ಬೋದಿತ್ತು. ಅವನು ಹಾಗೆ ಮಾಡ್ಲಿಲ್ಲ. ತೀರ್ಥಕ್ಷೇತ್ರನ ಓಡಾಡೋದಕ್ಕೆ ಶುರು ಮಾಡ್ದ. ಬೇರೆ ಬೇರೆಯ ತೀರ್ಥಕ್ಷೇತ್ರಗಳು. ರಾಮನ ನೆನಪಾಯ್ತು, ಅಯೋಧ್ಯೆ ಕಡೆ ಎಲ್ಲ ಓಡಾಡ್ದ. ಕೃಷ್ಣನ ನೆನಪಾಯ್ತು, ಮಥುರಾ, ದ್ವಾರಕ, ವೃಂದಾವನ ಆ ಕಡೆ ಎಲ್ಲ ಓಡಾಡ್ಕೊಂಡು ಬಂದ. ಹೀಗೆ ಓಡಾಡ್ತಾ ಓಡಾಡ್ತಾ ಅವನು ಸೂರತ್ ಕಡೆ ಎಲ್ಲ ಹೋಗ್ತಾನೆ ಅಂತ ಬರುತ್ತೆ ಅಧ್ಯಾಯದಲ್ಲಿ. ಹೀಗೆ ಅವನು ಮೈತ್ರೇಯ ಮುನಿಗಳನ್ನು ಭೇಟಿ ಮಾಡ್ತಾನೆ ಒಮ್ಮೆ. ಅದ್ರದ್ದು ಒಂದು 4-5 ಚಾಪ್ಟರ್ದು ಡಿಸ್ಕ್ರಿಪ್ಷನ್ಸ್ ಬರುತ್ತೆ, 3-4. ಅದಕ್ಕಿಂತ ಮೊದಲು ಅವನು ಯಮುನಾ ನದಿ ಹತ್ರ ಬಂದಪ್ಪ. ಹಸ್ತಿನಾಪುರದಿಂದ ಹೊರಟವನು ಒಂದು ರೌಂಡ್ ಹಾಕೊಂಡು ಯಮುನಾ ನದಿ ಹತ್ರ ಬರ್ತಾನೆ. ಆಗ ಅವನಿಗೆ ಉದ್ಧವ ಸಿಗ್ತಾನೆ. ಉದ್ಧವ ಯಾರು? ಉದ್ಧವ ಕೃಷ್ಣನ ಆಪ್ತ, ತುಂಬಾ ಆಪ್ತ. ಹೇಗೆ ಈ ಸಂಜಯ ಇದ್ದಾನಲ್ವ, ಧೃತರಾಷ್ಟ್ರನಿಗೆ ಸಂಜಯ ಇದ್ದಾನಲ್ವ, ಎಲ್ಲ ಅವರ ಕೆಲಸಗಳನ್ನ ಮಾಡ್ಕೊಂಡು ತುಂಬಾ ಆಪ್ತ. ಹಾಗೆ ಇವನು ಪರ್ಸನಲ್ ಸೆಕ್ರೆಟರಿ ತರ, ಕೃಷ್ಣನ ಅಚ್ಚುಮೆಚ್ಚಿನ ವ್ಯಕ್ತಿ. ಆ ಉದ್ಧವನ ಜೊತೆಗೆ ಇವನು ಒಂದಿಷ್ಟು ಮಾತುಕತೆಗಳನ್ನ ನಡೆಸ್ತಾನೆ. ನೋಡಿ, ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ, ಹೀಗೆ ಬೇರೆ ಬೇರೆ ಕಡೆ ಹೋಗ್ತಾ ಇರುವಂತದ್ದೆಲ್ಲ. ಉದ್ಧವನ ಜೊತೆಗೆ ಇವನು ಹೋದಾಗ ಏನೇನು ಮಾತುಕತೆ ಆಯಿತು, ಒಂದಿಷ್ಟು ಶ್ಲೋಕಗಳ ವಿವರಣೆ ಬರುತ್ತೆ. ಕೇಳ್ತಾನೆ, ಎಲ್ಲರೂ ಹೇಗಿದ್ದಾರಪ್ಪ ಅಂತ ಕೇಳ್ತಾನೆ. ಮೊದಲಿಗೆ ಸೀದಾ ಏನ್ ನಡೀತಾ ಇದೆ, ನೀನ್ ಆರಾಮಿದ್ಯಾ, ನಾವೆಲ್ಲ ವಿಚಾರಿಸ್ತೀವಲ್ವಾ, ಆ ಥರದಲ್ಲೇ ನೋಡಿ. ನೀವು ಶ್ಲೋಕಗಳನ್ನ ನೋಡ್ಬೇಕು. ಇವತ್ತು ನಮಗೆ ದೊಡ್ಡ ಅಧ್ಯಾಯದಲ್ಲಿ ಎಲ್ಲ ಶ್ಲೋಕ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಏನೇನಾಯ್ತು ಅಂತ. ಫಸ್ಟ್ ಒಂದಿಷ್ಟು ಡಿಸ್ಕಷನ್ಸ್ ಆಗುತ್ತೆ. ಮಹಾಭಾರತದ್ದು ಬಗ್ಗೆ ಹೇಳ್ತಾರೆ. ವಿದುರಂದು ಬರುತ್ತೆ, ವಿದುರ ಮನೆ ಬಿಟ್ಟು ಹೋಗ್ತಾ ಇರೋ ತನಕ ಬಂತು. ಅದಾದ್ರ ಮೇಲೆ ಎಲ್ಲೆಲ್ಲಿಗೆ ಹೋದ್ನಪ್ಪ ಇಲ್ಲ ತೋರ್ತಾರೆ ನೋಡಿ. ತ್ರಿತ, ಊಷನ, ಮನು, ಪೃಥು ಎಲ್ಲ ಸರಸ್ವತಿ ನದಿಯ ಜಾಗಗಳು, ಅಲ್ಲಿಗೆಲ್ಲ ಹೋಗಿದ್ದ. ಆಮೇಲೆ ಸೂರತ್, ಸವ್ವೀರ, ಮತ್ಸ್ಯ ಈ ಕಡೆ ಆ ಕಡೆಗೆಲ್ಲ ಹೋಗಿ ಅಲ್ಲೆಲ್ಲ ತೀರ್ಥಕ್ಷೇತ್ರಗಳನ್ನ ಓಡಾಡ್ಕೊಂಡು ಬಂದ. ಇವನು ಬೇಸಿಕಲಿ ಎಲ್ಲೆಲ್ಲಿ ಓಡಾಡ್ದ, ಏನೇನ್ ಮಾಡ್ದ, ಅದಾದ್ರ ಮೇಲೆ ಉದ್ಧವನನ್ನ ಭೇಟಿ ಮಾಡ್ದ ಅಂತ ಬರುತ್ತೆ. ಉದ್ಧವನನ್ನ ಭೇಟಿ ಮಾಡಿದ್ರ ಮೇಲೆ ಮಾತುಕತೆ ಶುರು ಮಾಡ್ಕೊಡ್ತಾನೆ. ಫಸ್ಟ್ ಕೇಳ್ತಾನೆ, ಕೃಷ್ಣ ಹೇಗಿದ್ದಾನಪ್ಪ, ಕೃಷ್ಣ ಚೆನ್ನಾಗಿದ್ದಾನ ಅಂತ ಕೇಳ್ತಾನೆ. ಅಲ್ಲಿ ಆಕ್ಚುಲಿ ಕೃಷ್ಣ ಇರೋದಿಲ್ಲ ಆ ಸಮಯದಲ್ಲಿ, ಎಲ್ಲ ಮುಗಿದು ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಇವನು ತುಂಬಾ ಸಮಯ ಓಡಾಡಿರ್ತಾನೆ. ಅಲ್ಲಿ ಎಲ್ಲ ಒಂದ್ ರೌಂಡ್ ಮಹಾಭಾರತ ಮುಗಿದು ಹೋಗಾಗಿರುತ್ತೆ. ಯುಧಿಷ್ಠಿರ ರಾಜ ಆಗಿರುತ್ತೆ. ಕೃಷ್ಣ ಇದ್ದವನು ಈ ಲೋಕವನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಆದ್ರೆ ಇವನು ಗೊತ್ತಿಲ್ಲ, ಇವನಿಗೆ ಪಾಪ ಕಾಡಿನಲ್ಲಿದ್ದವನು ಎಲ್ಲ ವಿಷಯಗಳನ್ನು ಕೇಳ್ತಾ ಇದ್ದಾನೆ. ಕೃಷ್ಣ ಹೇಗಿದ್ದಾನೆ, ಒಬ್ಬೊಬ್ರದೇ ನೆನಪಾಗುತ್ತೆ ಇವನಿಗೆ. ವಸುದೇವ ಹೇಗಿದ್ದಾನೆ, ಕುಂತಿ ಚೆನ್ನಾಗಿದ್ದಾಳ, ವಯಸ್ಸಾಗಿರ್ಬೇಕು ಪಾಪ ಅವರಿಗೆಲ್ಲ. ನನ್ನ ಅಣ್ಣ ಧೃತರಾಷ್ಟ್ರ ಹೇಗಿದ್ದಾನೆ, ಆಗ ಧೃತರಾಷ್ಟ್ರನ ತಪ್ಪುಗಳು ಇವನಿಗೆ ನೆನಪಾಗುತ್ತೆ. ಅವನಿಷ್ಟ ಆದ್ರೂ ಅಲ್ಲೇ ಆ ಸ್ಥಾನದಲ್ಲಿದ್ದಾನೇನೋ ಅಂತ. ಹೀಗೆ ಪಾಂಡವರ ಬಗ್ಗೆ ಕೇಳ್ತಾನೆ. ಯುಧಿಷ್ಠಿರ, ಧರ್ಮರಾಯ ಹೇಗೆ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೋ ಇಲ್ವೋ, ಅವರ ಮಕ್ಕಳು, ಮೊಮ್ಮಕ್ಕಳು, ಕೃಷ್ಣನ ಮಕ್ಕಳು, ಸುಮಾರು ಎಲ್ಲರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಉದ್ಧವನ ಉತ್ತರ ಬರಲಿಲ್ಲ. ಇಲ್ಲಿ ಉದ್ಧವನ ಉತ್ತರ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಉದ್ಧವನಿಗೆ ಇವನು ಯಾವಾಗ ಈ ಪ್ರಶ್ನೆಗಳನ್ನ ಕೇಳಿದ್ನೋ ಅವನಿಗೆ ಫುಲ್ ದುಃಖ ಬರ್ತಾ ಇರುತ್ತೆ. ಪಾಪ ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಕಣ್ಣು ತುಂಬಿಕೊಂಡಿರುತ್ತೆ. ಯಾಕಂದ್ರೆ ಕೃಷ್ಣ ಹೋಗಿರುವಂತಹ ವಿಷಯ ಅವನಿಗೆ ಇನ್ನೂ ನುಂಗಲಾರದ ತುಪ್ಪ ಆಗ್ಬಿಟ್ಟಿರುತ್ತೆ. ಅವನಿಗೆ ಆಗ್ತಾ ಇರೋದಿಲ್ಲ, ಪಾಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ, ಕೃಷ್ಣ ಹೋಗ್ಬಿಟ್ಟಿದ್ದಾನೆ ಅದ್ರನ್ನ. ಆದ್ರೆ ಇಲ್ಲಿ ಇವನ್ನೆಲ್ಲ ಪ್ರಶ್ನೆಗಳು ಮುಗಿಯೋ ತನಕ ಅವನ ಮಾತುಕತೆ
ಬಂದಿಲ್ಲ ಇಲ್ಲಿ. ಹೀಗೆ ಎಲ್ಲದೂ ಆದ್ಮೇಲೆ ಲಾಸ್ಟಿಗೆ ಇದಷ್ಟು ಶ್ಲೋಕಗಳು ಎಲ್ಲರೂ ಹೇಗೇಗಿದ್ದಾರೆ ಎಲ್ಲದನ್ನು ಕೇಳ್ತಾನೆ. ಧೃತರಾಷ್ಟ್ರನ ಬಗ್ಗೆನೂ ಕೂಡ ಇಲ್ಲಿ ಕೇಳ್ತಾನೆ ಅವನು. ಧೃತರಾಷ್ಟ್ರನ ಬಗ್ಗೆ ಕೇಳಿದ್ರ ಬಗ್ಗೆ 2 ನಿಮಿಷ ಮಾತಾಡೋಣ. ಧೃತರಾಷ್ಟ್ರನ ಬಗ್ಗೆ ಕೇಳಿದ್ರ ಮೇಲೆ ಆಮೇಲೆ ಒಂದು ಸ್ವಲ್ಪ ಸಮಯ ಆದ್ರ ಮೇಲೆ ವಾಪಸ್ ಹೋಗ್ತಾನೆ ವಿದುರ. ಅದು ಮುಂದಿನ ಶ್ಲೋಕಗಳೇ ಸವಿಸ್ತಾರವಾಗಿ ಬರುತ್ತೆ. ನಾವು 2 ನಿಮಿಷ ನೋಡೋಣ ಈಗ. ವಾಪಸ್ ಯುಧಿಷ್ಠಿರನ ಆಸ್ಥಾನಕ್ಕೆ ಹೋಗ್ತಾನೆ. ಯುಧಿಷ್ಠಿರನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಮಾತುಕತೆ ಆದ್ರ ಮೇಲೆ ಅವನಿಗೆ ತನ್ನ ಅಣ್ಣ ಕಾಣಿಸ್ತಾನೆ, ಧೃತರಾಷ್ಟ್ರ ಅಲ್ಲಿ ಕೂಡ ಎಲ್ಲ ಮುಗಿದಿದೆ. ತನ್ನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ. ಪಾಂಡವ್ರನ್ನ ತುಂಬಾ ಕೆಟ್ಟನಾಗಿ ನೋಡ್ಕೊಂಡಿದ್ದ. ಆದ್ರೂ ಇವನಿಗೆ ನಾಚಿಕೆ ಮರ್ಯಾದೆ ಇರ್ಲಿಲ್ಲಾಗಿತ್ತು. ಅವರ ಆಸ್ಥಾನದಲ್ಲೇ ಹೋಗಿದ್ದ. ಪಾಂಡವರು ಗೌರವದಿಂದ ಕರ್ಕೊಂಡು ಹೋಗಿದ್ರು. ನಮ್ಮ ದೊಡ್ಡಪ್ಪನಪ್ಪ ಎಷ್ಟಂದ್ರು ತಂದೆಗಿಂತ ದೊಡ್ಡವರು ಇವರು, ಪಿತೃ ಸಮಾನರು. ಹಾಗಾಗಿ ಇವರಿಗೆ ನಾವು ರಾಜನ ಒಂದು ಸ್ಥಿತಿಗತಿಯನ್ನ ಕೊಡ್ಬೇಕಪ್ಪ, ಪೊಸಿಷನ್ನೇ ಕೊಡ್ಬೇಕು ಅಂತ ಅವರು ರಾಜಂತರನೇ ಅವನ್ನ ನೋಡ್ತಾ ಇದ್ರು. ಆದ್ರೆ ವಿದುರ ಹೋಗಿ ಹೇಳ್ತಾನೆ ಅವರಿಗೆ, ಏನ್ ಮಾತುಗಳನ್ನ ಹೇಳ್ತಾನಪ್ಪ ಅಂತ ಹೇಳಿದ್ರೆ, ನೀನು ಇಷ್ಟೆಲ್ಲ ಕಷ್ಟ ಕೊಟ್ಟಿ ಪಾಂಡವ್ರನ್ನ ಕಾಡಿಗೆ ಹಾಕದಿ, ಅವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ, ಯುದ್ಧ ಮಾಡ್ದಿ, ನಿನ್ನ ಮಕ್ಕಳಿಗೆ ಒಂದು ಮಾತು ಒಳ್ಳೆ ಬುದ್ಧಿ ಹೇಳ್ಕೊಡ್ಲಿಲ್ಲ, ದಾಯವಾದಿ ಬುದ್ಧಿನ ನೀನೇ ಕಲ್ಸ್ಕೊಟ್ಟಿದ್ದು. ಅಷ್ಟೆಲ್ಲ ಆದ್ರ ಮೇಲೆ ಪುನಃ ಎಲ್ಲ ಮುಗಿತು, ನಿನ್ ಮಕ್ಕಳು ಸತ್ತೋದ್ರು ಅಂತ ಹೇಳಿದ್ರ ಮೇಲೆ ಮತ್ತೆ ಇವ್ರ ಮನೆಗೆ ಬಂದು ಉಳ್ಕೊಂಡಿದ್ಯಲ್ಲ, ಜೀವನ ಮಾಡ್ಬೇಕು ಅನ್ನೋಂತ ಒಂದು ಉತ್ಸಾಹ ನಿನ್ನ ನೋಡಿ ಕಲಿಬೇಕಪ್ಪ. ಎಷ್ಟಾದ್ರೂ ನಿನಗೆ ಬುದ್ಧಿ ಇಲ್ಲ, ಸ್ವಲ್ಪನೂ ಮರ್ಯಾದೆ ಇಲ್ಲ. ಒಂದು ಯಾವ ಮಾತು ಹೇಳ್ತಾನಪ್ಪ ಅವನು ಅಂತ ಹೇಳಿದ್ರೆ, ಭೀಮಾಪವರ್ಜಿತ ಪಿಂಡಸ್ಯ ಅಂತ ಹೇಳ್ತಾನೆ. ಭೀಮ ಅಪವರ್ಜಿತ ಅಂತ ಹೇಳಿದ್ರೆ ಭೀಮನ ಸುದ್ದಿ ಹೇಳ್ದೆ ಅಲ್ಲಿ. ಯಾಕಂದ್ರೆ ಯುಧಿಷ್ಠಿರ ಸ್ವಲ್ಪ ಪಾಪದವನಾಗಿತ್ತು. ಭೀಮನಿಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಭೀಮನೇ ಸುಮಾರು ಜನರನ್ನು ಸಾಯಿಸಿರ್ತಾನೆ ಯುದ್ಧದಲ್ಲಿ. ಹೋಗಿ ಹೋಗಿ ಭೀಮ ಸಾಯಿಸಿರ್ತಿದ್ದ ಲಾಸ್ಟಿಗೆ. ಹಾಗಾಗಿ ಭೀಮನ ಹೆಸರು ತಗೊಂಡ್ ಬರ್ತಾನೆ ಇವನು. ಎಲ್ಲ ಇವರಿಗೆ ಕೌರವರಿಗೆ ಭೀಮನ ಮೇಲೆ ಜಾಸ್ತಿ ಸಿಟ್ಟಿತ್ತು, ಭೀಮನಿಗೂ ಅವ್ರ ಮೇಲೆ ಜಾಸ್ತಿ ಸಿಟ್ಟಿತ್ತು. ಹಾಗಾಗಿ ಇವನೇನ್ ಹೇಳ್ತಾನೆ, ಭೀಮಾಪವರ್ಜಿತ ಪಿಂಡ ಅಂತ ಹೇಳ್ತಾನೆ. ಭೀಮ ತಿಂದು ಬಿಟ್ಟಿರುವ ಪಿಂಡವನ್ನ ಊಟ ಮಾಡ್ಕೊಂಡು ಆದತ್ತೆ ಗ್ರಹಪಾಲವತ್ ಅಂತ ಹೇಳ್ತಾನೆ. ಗ್ರಹಪಾಲ ಅಂತ ಹೇಳಿದ್ರೆ ನಾಯಿ ತರ ಕುತ್ಕೊಂಡಿದ್ಯಲ್ಲಪ್ಪ ನೀನು. ಜೀವನ ಮಾಡೋದು ಹೇಗೆ? ಜಂತು ಅಂತ ಕರೆದು ಬಿಡ್ತಾನೆ. ಜಂತು ಅಂತ ಹೇಳಿದ್ರೆ ಜೀವರಾಶಿಗಳು. ಆದ್ರೆ ನಮ್ಮಲ್ಲಿ ಜಂತುಗೆ ಬೇರೆ ಅರ್ಥ ಇದೆ. ಜಂತು ಅಂದ್ರೆ ಕ್ರಿಮಿಕೀಟ ಅಂತ ಹೇಳ್ಕೊಂಡಲ್ವಾ. ಜೀವನ ಮಾಡೋದಕ್ಕೆ ಎಷ್ಟು ಆಸೆ ಇದೆ ಅಂತ ಹೇಳ್ಕೊಂಡು ನಿಮ್ಮಂತವ್ರು ನೋಡಿ ಕಲಿಬೇಕಪ್ಪ. ನಾಯಿ ತರ, ಗೃಹಪಾಲನ ತರ ಭೀಮ ಹಾಕಿರುವ ಏನು ತಿಂದು ಬಿಟ್ಟಿರುವಂತಹ ಒಂದು ಪಿಂಡ ತರದನ್ನ ನೀನು ತಿಂದುಕೊಂಡು ಕೂತ್ಕೊಂಡಿದ್ದಿ ನೀನು. ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಭಾಗವತಮಲ್ಲಿ ಬಂದಿದೆ ಆ ಶ್ಲೋಕ. ಬೈತಾನೆ ಹಾಕೊಂಡು. ಆಗ ಧೃತರಾಷ್ಟ್ರನಿಗೆ ಅರ್ಥ ಆಗುತ್ತೆ, ನಾನು ಏನ್ ಮಾಡ್ತಾ ಇದ್ದೀನಪ್ಪ, ನಾನು ಬರೀ ನನ್ನ ಜೀವನನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾರು ಹೇಗಾದ್ರೂ ಆಗ್ಲಿ ನನ್ನ ಜೀವನ ಮಾತ್ರ ನಾನು ನೋಡ್ಕೊಳ್ಬೇಕು. ಇಷ್ಟರಲ್ಲೇ ಇದ್ಬಿಟ್ನಲ್ಲ ನಾನೇನು ಮಾಡ್ಲೇ ಇಲ್ಲ, ದೇವ್ರ ಭಕ್ತಿ ಮಾಡ್ಲಿಲ್ಲ. ಕೃಷ್ಣ ಬಂದ, ವಿರಾಟ್ ರೂಪ ತೋರಿಸ್ದ, ನನಗೇನು ಅರ್ಥ ಆಗಿಲ್ಲ. ಅವನಿಗೆ ಅವಾಗ ತನ್ನ ಕುರುಡು ಹೋಗುತ್ತೆ. ಯಾಕೆ ಆ ಕುರುಡು ತನ್ನ ಹೋಯ್ತಪ್ಪ ಅಂತ ಹೇಳಿದ್ರೆ, ಅವನು ಯುಧಿಷ್ಠಿರನ ಆಸ್ಥಾನದಲ್ಲಿರ್ತಾನೆ. ಸ್ವಲ್ಪ ಧಾರ್ಮಿಕತೆಯ ನಂಟು ಬಂದಿರುತ್ತ ಅವಾಗ. ಕೌರವ್ರ ಜೊತೆಗಿದ್ದಾಗ ಅಲ್ಲಿ ಮಕ್ಕಳು ಎಲ್ಲರೂ ಕೆಟ್ಟವ್ರೆ, ಇವನು ಕೆಟ್ಟವರಿಗೆ ಸಪ್ಪು ಹಾಕೊಂಡು ಕೂತಿರ್ತಾನೆ. ಈ ಸಮಯದಲ್ಲಿ ವಿದುರ ಬಂದು ಬೈದ್ರ ಮೇಲೆ ಇವನಿಗೆ ಅರ್ಥ ಆಗುತ್ತೆ, ಇಲ್ಲ ನಾನು ಆಕ್ಚುಲಿ ನಾಯಿ ತರನೇ ಜೀವನ ಮಾಡ್ತಿದ್ದೀನಿ, ಬಿಟ್ಟು ಹೋಗ್ಬೇಕಪ್ಪ. ಮರುದಿನ ಬೆಳಿಗ್ಗೆ ಪಾಂಡವರೆಲ್ಲ ಹುಡುಕ್ತಾರೆ, ಧೃತರಾಷ್ಟ್ರ ಇರೋದಿಲ್ಲ, ಹೋಗ್ಬಿಟ್ಟಿರ್ತಾನ ಅವನು. ಯಾರಿಗೂ ಗೊತ್ತಾಗೋದಿಲ್ಲ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳ್ಕೊಂಡು. ಸಂಜೆ ಏನ್ ಕೇಳ್ತಾನೆ, ಇಲ್ಲ ಎಲ್ಲೋ ಉತ್ತರದ ಕಡೆ ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿದೆ ನಾನು. ಅಲ್ಲಿಗೆ ಧೃತರಾಷ್ಟ್ರನ ಕತೆ ಮುಗಿದ್ಬಿಡುತ್ತೆ. ಅವರೆಲ್ಲ ಧೃತರಾಷ್ಟ್ರ, ಗಾಂಧಾರಿ ಅವರೆಲ್ಲ ಹೋಗಿ ಕಾಡಿಗೆ ಹೋಗಿ ಅಲ್ಲಿ ತಪಸ್ಸೆಲ್ಲ ಮಾಡ್ಕೊಂಡು ಆಮೇಲೆ ಕಾಡಿಗೆ ಬೆಂಕಿ ಬಿತ್ತು ಅಂತ ಆಗುತ್ತೆ. ಅಲ್ಲಿ ಅವನದ್ದು ಚಾಪ್ಟರ್ ಕ್ಲೋಸ್ ಆಗಿರುತ್ತೆ. ಆದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ವಿದುರ ನೀತಿ ಅಂತ ಹೇಳ್ತಾರೆ. ಅದಕ್ಕೆ ವಿದುರ ಅವನಿಗೆಲ್ಲ ಹೇಳ್ತಾನೆ, ನೀನ್ ಈ ತರ ಮಾಡ್ತಿರೋ ತಪ್ಪಪ್ಪ, ತಪ್ಪು ಅಂದ್ರೆ ತಪ್ಪು, ಧಾರ್ಮಿಕವಾಗಿ ಜೀವನ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅದನ್ನ ವಿದುರ ಕಲ್ಸ್ಕೊಡ್ತಾನೆ. ಅದನ್ನ ಕೇಳ್ಕೊಂಡು ಇವನಿಗೆ ಅರ್ಥ ಆಗಿ ಆಧ್ಯಾತ್ಮಿಕತೆಗೆ ಬಂದು ಹೋಗಿರ್ತಾನೆ. ಇಡೀ ಮಹಾಭಾರತ ತನ್ನಿಂದನೇ ನಡೆಯಿತು ಅಂತ ಅವನಿಗೆ ಅವಾಗ ಗೊತ್ತಾಗುತ್ತೆ. ಇಲ್ಲಿ ವಿದುರ ಕೇಳ್ತಾ ಇದ್ದಾನೆ, ಹೇಗಿದ್ದಾನೆ ನನ್ನ ಅಣ್ಣ, ನಾನು ಹೋಗ್ಬೇಕು, ಅವನ ಹತ್ರ ಮಾತಾಡ್ಬೇಕು, ಇನ್ನೊಂದ್ ಸ್ವಲ್ಪ
ಇನ್ನೊಂದೆರಡು ಜನನ ಭೇಟಿ ಮಾಡೋದಿದೆ, ಮಾಡ್ಕೊಂಡು ಹೋಗ್ತೀನಿ ಅಲ್ಲಿಗೆ, ಈಗ ಹೇಗಿದ್ದಾನೆ ಅಂತ ಇಲ್ಲಿ ಕೇಳ್ತಾನೆ. ಅದಾದ್ರ ಮೇಲೆ ಕೃಷ್ಣನ ಬಗ್ಗೆ ಒಂದೆರಡು ಮಾತುಕತೆಗಳನ್ನು ಇವನು ಹೇಳ್ತಾನೆ. ಸಮಯ ಆಗ್ತಾ ಇದೆ, ಒಂದೆರಡು ಶ್ಲೋಕಗಳನ್ನ ನೋಡೋಣ. ಇದು ನನಗೆ ಕನ್ನಡ ಆವೃತ್ತಿ ಸಿಕ್ಕಿಲ್ಲ, ನನಗೆ ಇಂಗ್ಲಿಷಲ್ಲಿ ಮಾತ್ರ ಇತ್ತು. ಕನ್ನಡ ಕನ್ವರ್ಷನ್ ಮೋಸ್ಟ್ಲಿ ಸಾಫ್ಟ್ ಕಾಪಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬುಕ್ ಇದೆ, ಭಾಗವತ ಪುಸ್ತಕ ಇದೆ, ಆದ್ರೆ ಆನ್ಲೈನ್ ನಲ್ಲಿ ಸಿಕ್ಕಿರ್ಲಿಲ್ಲ ನನಗೆ. ಇಲ್ಲಿ ಏನ್ ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ, ಕೃಷ್ಣನ ಗುಣಗಾನವನ್ನ ಮಾಡ್ತಾ ಇದ್ದಾನೆ ಈ ಇಡೀ ಶ್ಲೋಕದಲ್ಲಿ. ಅವನು ದೇವರಾಗಿದ್ದಾನೆ, ಆದ್ರೂ ಅವನು although they committed all sort of sins and although he saw other kings constantly agitating, ಅಂದ್ರೆ ಎಲ್ಲದನ್ನೂ ನೋಡ್ದ ಅವನು, ಆದ್ರೂ ನೋಡ್ಕೊಂಡು ಅಂಡರ್ ದಟ್ ಡಿಕ್ಟೇಷನ್ ಆಫ್ 3 kinds of false pride, ಬೇರೆ ಬೇರೆ ತರಹದ ರಾಜರಿದ್ರು, ಬೇರೆ ಬೇರೆ ತರಹದ ಗುಣಗಳು, 3 ಗುಣಗಳು ಎಲ್ಲ ಇತ್ತು. ಕೃಷ್ಣ ಬಂದು ಈ ತರಹದ ಜನರ ಮಧ್ಯದಲ್ಲಿ ಜೀವನ ಮಾಡ್ಕೊಂಡು ಅವರೊಟ್ಟಿಗೆ ಇದ್ದು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಪ್ಪ. ಈ ತರಹದ ಮಾತುಗಳನ್ನ ಹೇಳ್ತಾನೆ ಇಲ್ಲಿ ವಿದುರ. ಯಾಕೆ ಬರ್ಬೇಕಿತ್ತು ಕೃಷ್ಣ ಬರ್ಲೇಬೇಕು ಅಂತಿರ್ಲಿಲ್ಲಾಗಿತ್ತು. ಕೃಷ್ಣನಿಗೆ 3 ಗುಣಗಳು ಅವನಿಗೆ ಚುಚ್ಚೋದಿಲ್ಲ, ಅಂದ್ರೆ 3 ಗುಣಗಳಿಂದ ಮೇಲಿದ್ದಾನೆ ಅವನು. ಕೃಷ್ಣ ಕೂಡ ಅರ್ಜುನನಿಗೆ ಹೇಳ್ತಾನೆ, ನೀನು 3 ಗುಣಗಳನ್ನು ಬಿಟ್ಟು ಮೇಲ್ ಬರ್ಬೇಕಪ್ಪ, ಆಗ ಮಾತ್ರ ನಿನಗೆ ಅರ್ಥ ಆಗುತ್ತೆ. ಯಾವುದು 3 ಗುಣಗಳು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣಗಳು ದೇವರಿಗೆ ಬಾಧಿಸೋದಿಲ್ಲ. ಕೃಷ್ಣ ಇದು ನಿಮ್ಮೆಲ್ಲರ ತರ ಈ ಭೂಮಿಗೆ ಬಂದಿರ್ಲಿಲ್ಲ. ಕೃಷ್ಣ ವಾಪಸ್ ಹೋಗ್ಬೇಕಾದ್ರೂ ಕೂಡ ನಿಮ್ಮೆಲ್ಲರ ತರ ಹೋಗದೆ ಇರೋ ತರ ಹೋಗ್ಬಹುದಿತ್ತು. ಆದ್ರೆ ಜನ ಮಾತಾಡ್ಕೊಳ್ಳೋರಿಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ಕೊಂಡು ದೇಹವನ್ನ ಬಿಟ್ಟು ಹೋಗಿರ್ತಾನೆ. ಅನಂತಶೇಷನದ್ದು, ಬಲರಾಮನದ್ದು ದೇಹ ಸಿಕ್ಕೋದಿಲ್ಲ. ಬಲರಾಮ ಹಾವಾಗಿ ನದಿಯಲ್ಲಿ ಹರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನ ದೇಹ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಯಾಕೆ? ಧೃತರಾಷ್ಟ್ರನ ತರದ ಜನರಿರ್ತಾರಲ್ವಾ, ಇಡೀ ವಿಶ್ವರೂಪವನ್ನು ತೋರಿಸಿದ್ರು ಅವರಿಗೆ ಅರ್ಥ ಆಗೋದಿಲ್ಲ. ಆ ತರದವರಿಗೆ, ಮಾತಾಡ್ಕೊಳ್ಳೋರಿಗೆ ಸ್ವಲ್ಪ ಸೊಪ್ಪು ಸಿಗಲಿ, ಆ ತರಹದಲ್ಲಿ ಕೃಷ್ಣ ದೇಹವನ್ನು ಬಿಟ್ಟು ಹೋಗಿರ್ತಾನೆ. ವಿದುರ ಇಲ್ಲಿ ಹೇಳ್ತಾನೆ, ಕೃಷ್ಣ ಅದನ್ನು ಸಿಕ್ಕಾಪಟ್ಟೆ ಕರುಣಾಮಯಿನಪ್ಪ. ಅವನಿಗೆಲ್ಲ ಬಂದು ನಿಮ್ಮೆಲ್ಲರ ಜೊತೆ ಇದ್ದು ಯುದ್ಧ ಎಲ್ಲ ಮಾಡಿ ಅದು ಇದು ಎಲ್ಲ ಮಾಡಬೇಕು ಅಂತ ಇರಲಿಲ್ಲ. ಆದ್ರೂ ಅವನು ಮಾಡ್ದ. ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡಿದ್ನಪ್ಪ ಅವನು. ಪಾಂಡವರ ಬಗ್ಗೆ ತುಂಬಾ ಒಲವಿದೆ. ಇದನ್ನ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಈ ಅಧ್ಯಾಯದ ಮೊದಲು ಕೂಡ ಹೇಳ್ತಾರೆ. 3ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕೃಷ್ಣನಿಗೆ ಪಾಂಡವರ ಬಗ್ಗೆ ಒಲವಿತ್ತು. ಯಾಕಿತ್ತಪ್ಪ ಅಂತ ಹೇಳಿದ್ರೆ, ಅವರು ಧರ್ಮಕ್ಕಾಗಿ ಹೋರಾಡ್ತಾ ಇದ್ರು. ಇಬ್ರು ಹೋರಾಡ್ತಾನೆ ಇದ್ರು, ಪಾಂಡವರು ಕೌರವರು ಇಬ್ರು ಯುದ್ಧ ಮಾಡ್ತಾ ಇದ್ರು. ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ರು ಧಾರ್ಮಿಕವಾಗಿದ್ರು, ಇನ್ನೊಬ್ರು ಅಧಾರ್ಮಿಕವಾಗಿದ್ರು. ಇದೆರಡೇ ಡಿಫ್ರೆನ್ಸು. ಕೃಷ್ಣ ಇದ್ದವನು ಯಾರ ಜೊತೆಗೆ ನಿಂತ? ಅವನು ಧರ್ಮಕ್ಕೋಸ್ಕರ ನಿಂತಿದ್ದ. ಹೀಗೆ ಧರ್ಮಕ್ಕೋಸ್ಕರ ಕೃಷ್ಣ ಇದ್ದವನು ಮತ್ತೆ ಮತ್ತೆ ಬರ್ತಾ ಇರ್ತಾನೆ. ಆ ತರದ ಕೃಷ್ಣನ ನೀನು ಯಾವಾಗ್ಲೂ ಪೂಜೆ ಮಾಡ್ತೀರಪ್ಪ. ಅದ್ರನ್ನ ಈ ಅಧ್ಯಾಯದ ಲಾಸ್ಟ್ ಶ್ಲೋಕಗಳಲ್ಲಿ ಹೇಳ್ತಾನೆ ವಿದುರ. ನೋಡಿ, ಚಾಂಟ್ ದ ಗ್ಲೋರೀಸ್ ಆಫ್ ದ ಲಾರ್ಡ್. ಕೃಷ್ಣ ಇದ್ದವನು ತುಂಬಾ ಕರುಣಾಮಯಿ ಆಗಿದ್ದಾನೆ, ಹಾಗಾಗಿ ಅವನನ್ನು ನಾವು ಭಜನೆ ಮಾಡ್ತಾನೆ ಇರ್ಬೇಕಪ್ಪ. ಯಾವ ತರ ದೇವರ ಭಜನೆಯನ್ನು ಮಾಡಬೇಕು? ನಿತ್ಯವಾಗಿ ಮಾಡಬೇಕು ನಾವು. ಅದು ಒಮ್ಮೆ ಮಾಡಿದೆ, ನನಗೆ ಇವತ್ತು ಟೈಮ್ ಇತ್ತು, ಇವತ್ತೊಂದು 2 ನಿಮಿಷ ದೇವರ ಭಜನೆ ಮಾಡಿದೆ ನಾನು, ಆಮೇಲೆ ಇನ್ನೊಂದು 2-3 ವರ್ಷ ಮರ್ತು ಹೋಗ್ಬಿಡುತ್ತೆ, ನಾನು ಬ್ಯುಸಿ ಆಗ್ಬಿಡ್ತೀನಿ. ನಾವು ಈ ತರ ಮಾಡ್ತೀವಿ ಅಲ್ವಾ? ಇದು ನಮ್ಮ ತಪ್ಪಾಗುತ್ತೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ನನಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸ್ತಾ ಇದೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮಗೂ ಕೂಡ ಅದೇ ತೊಂದರೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ.
ದೇವಸ್ಥಾನಗಳಿಗೆ ಹೋಗ್ಬೇಕು, ಧಾರ್ಮಿಕತೆಯನ್ನು, ಪೂಜೆಯನ್ನು, ಪುನಸ್ಕಾರವನ್ನು ಮಾಡಬೇಕು, ಕೆಟ್ಟ ಬುದ್ಧಿಗಳನ್ನ ಬಿಟ್ಟು ಬಿಡಬೇಕು, ದಿನ ಒಂದ್ ಸ್ವಲ್ಪ ಜಪ ತಪ ಮಾಡಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಮನಸ್ಸು ಚೇಂಜ್ ಆಗಿ ಹೋಗುತ್ತೆ ಅಲ್ವಾ? ವಾಟ್ಸ್ಆ್ಯಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತೂ ಹೋಯ್ತು ಬಿಡಿ, ಮುಗೀತು. ಫೇಸ್ಬುಕ್ ಸನ್ಸೆಟ್ ಆಯ್ತು ಆಲ್ಮೋಸ್ಟ್. ಆದ್ರೆ ಅವರದ್ದೇ ಇನ್ಸ್ಟಾಗ್ರಾಮ್ ಇದೆ. ಏನು ಅದಕ್ಕೆ ಅನ್ಸ್ಟಾಪೇಬಲ್. ನಾವು ಹಿಂಗ್ ಮಾಡ್ತಾ ಇದ್ರೆ ಹಂಗೆ ಹೋಗ್ತಾನೇ ಇರುತ್ತೆ ಅದು. ನಾವು ಅದ್ರಲ್ಲೇ ಬೇಕಾದ್ರೆ ಸಮಯನ ವ್ಯರ್ಥ ಮಾಡ್ತೀವಿ. ಆದ್ರೆ ದೇವ್ರ ಬಗ್ಗೆ ನಮಗೆ ಒಂದು 5 ನಿಮಿಷ ಕೊಡೋದಕ್ಕೂ ಮನಸ್ಸಿಲ್ಲ. ಅರ್ಜುನ ಕೇಳ್ತಾನೆ, ಹೆಂಗಪ್ಪ ಮನಸ್ಸನ್ನ ಕಂಟ್ರೋಲ್ ಮಾಡೋದು? ಅದಕ್ಕೆ ಕೃಷ್ಣ ಏನ್ ಹೇಳ್ತಾನಪ್ಪ ಅಂತ ಹೇಳಿದ್ರೆ, ಹೌದು, ಮನಸ್ಸನ್ನ ಹಿಡಿಯೋದು ಕಷ್ಟನೇ. ಆದ್ರೆ ಅದಕ್ಕೆ 2 ಕೆಲಸ ನೀನು ಮಾಡಿದೆ ಅಂದ್ರೆ ಕಂಟ್ರೋಲ್ ಮಾಡೋದಪ್ಪ. ಒಂದು, ನೀನು ಅಭ್ಯಾಸ ಮಾಡಬೇಕು. ಇನ್ನೊಂದು, ವೈರಾಗ್ಯ ಇರಬೇಕು. ಈ 2 ಮಾಡಿದೆ ಅಂತ ಹೇಳಿದ್ರೆ ನಿನಗೆ ಸಾಧ್ಯ ಆಗುತ್ತೆ. ಅಭ್ಯಾಸೇನ ಕೌಂತೆಯ ವೈರಾಗ್ಯನ ಗ್ರಹ್ಯತೆ ಅಂತಾನು ಬರುತ್ತೆ ಭಗವದ್ಗೀತೆಯಲ್ಲಿ. ನಾವು ಕೂಡ ಅಭ್ಯಾಸ ಮಾಡಬೇಕು, ಪ್ರತಿದಿನ ಮಾಡಬೇಕು ಅಭ್ಯಾಸ ಅಂತ ಹೇಳಿದ್ರೆ. ನಾವು ಶಾಲೆಯಲ್ಲಿ ಒಂದು ದಿನ ಹೋಗಿ ಓದ್ಕೊಂಡು ಬಂದು ಮುಂದಿನ ವರ್ಷ ಎಕ್ಸಾಮಿಗೆ ಹೋಗಿ ಬರೀತೀನಿ ಅಂತ ಹೇಳಿದ್ರೆ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಏನಾಗುತ್ತೆ ಅಲ್ವಾ? ಅಭ್ಯಾಸ ಅಂತ ಹೇಳಿದ್ರೆ ಪ್ರತಿದಿನ ಮಾಡ್ಬೇಕಪ್ಪ. ಅದನ್ನ ನಾವು ಮಾಡೋಣ. ವಿದುರನ ತರಹ ಎಷ್ಟು ಕಷ್ಟ ಬರ್ಲಿ, ತೊಂದರೆ ಬರ್ಲಿ, ಯಾರು ಹೀಯಾಳಿಸ್ಲಿ, ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ನಮ್ದು ತೊಂದರೆ ಏನು ಅಂತ ಹೇಳಿದ್ರೆ ನಾವು ಬೇರೆಯವ್ರ ಜೊತೆಗೆ ನಾವು ಸೇರ್ಕೊಂಡು ಅವ್ರ ತರ ಆಗ್ಬಿಡ್ತೀವಿ. ಒಂದ್ 4 ಜನ ನೀನ್ ಯಾಕಪ್ಪ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಹೌದಲ್ಲ ಬಿಟ್ಬಿಡೋದು ಸಾಕು. ವಿದುರ ಇದ್ದವನು ಎಷ್ಟು ಜನ ಬಂದು ಏನು ಹೇಳಿದ್ರು ಅವನು ಅದೇ ತರಹ ಇದ್ದ. ತಪ್ಪುನ ತಪ್ಪು ಅಂತ ಹೇಳ್ತಾ ಇದ್ದ, ಸರಿನ ಸರಿ ಅಂತ ಹೇಳ್ತಾ ಇದ್ದ. ನಾವು ಅದನ್ನ ನಮ್ಮ ಮನಸ್ಸಿನಲ್ಲಿ ಮಾಡೋಣ. ಹೊರಗಡೆ ಹೋಗಿ ಮಾಡೋದು ಕಷ್ಟ ಆಗಬಹುದು. ನಮ್ಮ ಮನಸ್ಸಿನಲ್ಲಿ ವಿದುರನ ನೀತಿಯನ್ನು ನಾವು ಇಟ್ಕೊಳ್ಳೋಣ, ದೇವರ ಭಕ್ತಿಯನ್ನು ಮಾಡೋಣ ಅಂತ ಹೇಳ್ತಾ ಈ ಅಧ್ಯಾಯವನ್ನ ಇಲ್ಲಿಗೆ ನಾವು ಮುಗಿಸೋಣ. ಮುಂದಿನದ್ದು ಉದ್ಧವನ ಉತ್ತರಗಳು ಬರುತ್ತೆ. ಇವನೇನ್ ಪ್ರಶ್ನೆಗಳು ಕೇಳಿದ್ನಲ್ವ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಏನ್ ನಡೀತಾ ಇದೆ, ರಾಜ್ಯಭಾರ ಎಲ್ಲ ನಡೀತಾ ಇದೆ ಅಂತೆಲ್ಲ ಕೇಳಿದಾಗ ಆಗ ಅವನು ಹೇಳ್ತಾನೆ, ಇಲ್ಲಪ್ಪ ಕೃಷ್ಣ ಹೋಗ್ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಆ ಅಧ್ಯಾಯ ಬರುತ್ತೆ. ಅದನ್ನ ಮುಂದಿನ ವಾರ ನೋಡೋಣ ನಾವು. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ. ಶೀಲ ಪ್ರಭುಪಾದ ಕಿ ಜೈ. ಯಾರಾದ್ರೂ ಮೊದಲನೇ ಸಾರಿ ಬಂದಿದ್ರಾ? ಫಸ್ಟ್ ಟೈಮ್ ಯಾರಾದ್ರೂ ಬಂದಿದ್ರಾ? ಫಸ್ಟ್ ಟೈಮ್ ಬಂದಿದ್ದಾ? ಓಕೆ. ಇಲ್ಲಿ ಪ್ರತಿ ವಾರ ಕಾರ್ಯಕ್ರಮ ನಡೀತಾ ಇರುತ್ತೆ. ಶನಿವಾರ ಭಾನುವಾರ ಅಂತೂ ಕನ್ನಡದಲ್ಲೇನೆ ನಡೆಯುತ್ತೆ. ನಿಮ್ಗೆ ಸಾಧ್ಯ ಆದಾಗ ಬನ್ನಿ ನೀವು, ಆಯ್ತಾ? ಇಲ್ಲಿ ಬಂದು ಪ್ರಸಾದ ಕೂಡ ಇರುತ್ತೆ, ದೇವರ ದರ್ಶನ ತೆಗೆದುಕೊಳ್ಬಹುದು. ಭಾನುವಾರ ಕೂಡ ಕಾರ್ಯಕ್ರಮ ಇರುತ್ತೆ. ಇದು ಕೃಷ್ಣ ರಸಾಯನ ಅಂತ ಸೀರೀಸು ಮಾಡ್ತಾ ಇರೋದು. ಒಂದ್ ಸ್ವಲ್ಪ ದಿನ ನಿಲ್ಸಿದ್ರು, ಈಗ ಮತ್ತೆ ಪ್ರಾರಂಭ ಆಗಿದೆ. ಹರೇ ಕೃಷ್ಣ.